ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ತ್ರಿಭುಜದ ಪಾಠದ ಮೇಲಿನ ಪೀಠಿಕೆಯನ್ನ ನೋಡಿದ್ವಿ, ಇಂಟ್ರೊಡಕ್ಷನ್ ಅನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ಆ ತ್ರಿಭುಜದ ಪಾಠದ ಮೇಲಿನ ಬಹು ಆಯ್ಕೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಮತ್ತೆ ಆಗ್ತಾರ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯವನ್ನ ನಾನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನು ನಿಮಗೆ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ. ಓಕೆ, ಸೊ ದಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಇದ್ರೊಳಗ ಮೊದಲನೇ ಪ್ರಶ್ನೆ ಏನಂತ ನೋಡ್ರಿ, ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು. ಓಕೆ, ನಮ್ಮ ಎಕ್ಸಾಮಿಗೆ ಈ ರೀತಿಯಾದಂತಹ ಪ್ರಶ್ನೆಗಳು ಬಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂತಂದ್ರೆ ಚಿತ್ರಗಳನ್ನ ತಕೊಂಡ್ಬಿಡ್ರಿ. ಓಕೆ, ಸೊ ಇದಕ್ಕೆ ನಾನು ಮೊದಲಕ್ಕೆ ಚಿತ್ರ ತಕೊಂಡು ಎಕ್ಸ್ಪ್ಲನೇಷನ್ ಮಾಡ್ತೇನ್ರಿ. ಮೊದಲೇದು ಏನದ್ರಿ, ಯಾವುದೇ ಎರಡು ಸಮಬಾಹು ತ್ರಿಭುಜಗಳು. ಓಕೆ, ಸಮಬಾಹು ತ್ರಿಭುಜಗಳನ್ನ ಚಿತ್ರ ತೆಗೇನಂತ ಪ್ರಶ್ನೆ ಒಳಗೆ ಏನ್ ಮಾಡಕತ್ತಾರ್ರಿ, ಸಮರೂಪ ಆಕೃತಿಗಳಾಗಿರ್ಬೇಕು ಅಂತಂದು ಕೇಳಕತ್ತಾರ. ಸಮರೂಪ ಆಕೃತಿಗಳಾಗಿರ್ಬೇಕು ಅಂತಂದ್ರೆ ನಾವು ಗೊತ್ತದ ಏನಪ್ಪಾ ಅಂದ್ರ ಅನುರೂಪ ಕೋನಗಳು ಸಮವಾಗಿರಬೇಕು, ಆನಂತರ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ಓಕೆನಾ? ಸೊ ಇಲ್ಲಿ ಏನಾಗಿರ್ತೈತ್ರಿ, ಇಲ್ಲಿ ಮೂರು ಕೋನಗಳು ಏನಾಗಿರ್ತಾವ ಅಂದ್ರೆ 60 ಡಿಗ್ರಿ ಆಗಿರ್ತಾವು. ಇದ್ರ ಮೂರು ಕೋನಗಳು ಏನಪ್ಪಾ ಅಂತಂದ್ರೆ 60 ಡಿಗ್ರಿ ಆಗಿರ್ತಾವು. ಹಂಗಂದ್ರೆ ದಟ್ಟ ಅನುರೂಪ ಕೋನಗಳ ಸಮ ಅದಾವ್ರಿ. ಆನಂತರ ಇಲ್ಲಿ ಒಂದು ಬಾಹುವಿನ ಅನುಪಾತ ಏನಾಗಿರ್ತೈತೆ ಅಂದ್ರೆ ಮೂರು ಬಾಹುವಿನ ಅನುಪಾತಕ್ಕೆ ಏನಪ್ಪಾ ಅಂತಂದ್ರೆ ಸಮವಾಗಿರ್ತೈತಿ. ಯಾಕ್ರಿ, ಇದು ಎಷ್ಟು ಇರ್ತೈತಿ, 3 ಅಷ್ಟೇ ಇರ್ತಾವ್ರಿ, ಇಲ್ಲೂ ಸಹಿತ 3 ಅಷ್ಟೇ ಇರ್ತಾವ. ಅದ್ರ ಸಲುವಾಗಿ ಇದು ಏನಪ್ಪಾ ಅಂತಂದ್ರ ಸಮರೂಪ ಏನಪ್ಪಾ ಅಂದ್ರ ಆಕೃತಿಗಳು ಆಗಿರ್ತಾವ. ಎರಡನೇ ಆಪ್ಷನ್ ನೋಡ್ದಾಯ್ತು ಅಂದ್ರೆ ನಮ್ಗೆ ಅನುರೂಪ ಕೋನಗಳು ಏನಾಗಿರ್ಬೇಕಂದ್ರೆ ಸಮವಾಗಿರ್ಬೇಕು. ಎಲ್ಲಾ ಇಲ್ಲಿ 90 ಡಿಗ್ರಿ ಅದಾವ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾನು 90 ಡಿಗ್ರಿ ಅದಾವ, ಸಮಸ್ಯೆ ಇಲ್ಲ. ಆದ್ರೆ ಬಾಹುಗಳ ಅನುಪಾತ ಏನಾಗತ್ತಪ್ಪ ಅಂದ್ರೆ ಬದಲಾಗತ್ತ. ಈ ಬಾಹುವಿನ ಅನುಪಾತ ಏನ್ರಿ, ಈ ಬಾಹು ಬಾಗ್ಲೆ ಈ ಬಾಹು, ಇದು ಏನಾಗಿರ್ತೈತೆ ಅಂದ್ರೆ ಈ ಬಾಹು ಬಾಗ್ಲೆ ಈ ಬಾಹುಗೆ ಏನಪ್ಪಾ ಅಂದ್ರೆ ಸಮ ಆಗಿರುವುದಿಲ್ಲ. ಸೊ ಇಲ್ಲಿ ಕೋನಗಳ ಸಮ ಅದಾವು, ಆದ್ರ ಅನುರೂಪ ಬಾಹುಗಳ ಅನುಪಾತ ಸಮ ಇಲ್ಲ. ಅದರ ಸಂಬಂಧ ಇದು ತಪ್ಪಾಕೈತಿ. ಇಲ್ಲಿ ಏನಾಗುತ್ತೆ ಅಂದ್ರೆ ದಟ್ ಅನುರೂಪ ಬಾಹುಗಳ ಅನುಪಾತ ಸಮ ಐತಿ, ಆದ್ರ ಅನುರೂಪ ಕೋನಗಳ ಏನದವ್ರಿ ಸಮ ಇಲ್ಲ. ಇಲ್ಲಿ 90 ಡಿಗ್ರಿ ಅದ, ಇಲ್ಲಿ 90 ಡಿಗ್ರಿ ಇಲ್ಲ. ಹಿಂಗಾಗಿ ಇದು ತಪ್ಪಾಕೈತಿ. ಆ ನಂತರ ಇಲ್ಲಿ ಅನುರೂಪ ಕೋನಗಳಾಗ್ಲಿ ಅನುರೂಪ ಬಾಹುಗಳಾಗ್ಲಿ ಎರಡೂ ಏನಪ್ಪಾ ಅಂತಂದ್ರೆ ಸಮ ಇಲ್ಲ. ಹಿಂಗಾಗಿ ಇವೇನಪ್ಪಾ ಅಂದ್ರೆ ಸಮರೂಪ ಆಕೃತಿಗಳು ಆಗುದಿಲ್ಲ. ಯಾವಾಗ್ಲೂ ಸಮಬಾಹು ತ್ರಿಭುಜಗಳು ಏನಾಗಿರ್ತಾವ ಅಂದ್ರೆ ಅನುರೂಪ ಆಕೃತಿಗಳು ಆಗಿರ್ತಾವ. ಓಕೆನಾ? ರೈಟ್. ಎರಡನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ಈ ಕೆಳಗಿನ ಯಾವ ತ್ರಿಭುಜಗಳ ಜೋಡಿಗಳು ಯಾವಾಗಲೂ ಸಮರೂಪವಾಗಿರುತ್ತವೆ? ಸೊ ಈ ಮೊದ್ಲು ಏನಪ್ಪಾ ಅಂದ್ರೆ ಎರಡು ಬೇರೆ ಬೇರೆ ಆಕೃತಿಗಳನ್ನ ಕೊಟ್ಟಿದ್ದ ಇಲ್ಲಿ. ಆದ್ರೆ ಇಲ್ಲಿ ಏನ್ ಮಾಡ್ಯಾರ ಅಂದ್ರೆ ಎರಡನೇ ಪ್ರಶ್ನೆ ಒಳಗ ತ್ರಿಭುಜಗಳ ಜೋಡಿಗಳನ್ನ ಕೊಟ್ಟೋಣ. ಸೊ ಮೊದ್ಲು ಏನ್ ಮಾಡೋಣ ಅಂತಂದ್ರ ಈ ತ್ರಿಭುಜಗಳ ಜೋಡಿಗಳದ್ದು ಏನಪ್ಪಾ ಅಂದ್ರೆ ಚಿತ್ರ ತಕೊಂಡು ಎಕ್ಸ್ಪ್ಲೇಷನ್ ನೋಡುವಂತ್ರಿ. ಮೊದ್ಲಕ್ಕೆ ಏನಂದ್ರಿ, ಎರಡು ಸಮದ್ವಿಬಾಹು ತ್ರಿಭುಜಗಳು. ಸಮದ್ವಿಬಾಹು ತ್ರಿಭುಜಗಳು ಅಂದ್ರೆ ಯಾವ ರೀತಿ ಇರ್ತಾವ್ರಿ, ಈ ರೀತಿ ಇರ್ತಾವ. ಇಲ್ಲಿ ಆಪ್ಷನ್ಸ್ ಅನ್ನ ನಾವು ನೋಡ್ಕೋತಾ ಹೋಗೋದಾಯ್ತು ಅಂತಂದ್ರೆ ಇಲ್ಲಿ ಏನಾಗಿರ್ತೈತ್ರಿ, ಎರಡು ಬಾಹು, ಇದು ಒಂದು ತ್ರಿಭುಜದ ಎರಡು ಬಾಹುಗಳು ಸಮವಾದವು, ಈ ತ್ರಿಭುಜದ ಎರಡು ಬಾಹುಗಳು ಸಮವಾದವ್ರಿ. ಆದ್ರ ನಮಗೇನಪ್ಪಾ ಅಂದ್ರೆ ಎರಡು ಬಾಹುಗಳ ಅನುಪಾತ ಸೇಮ್ ಬರ್ತೈತಿ, ಆದ್ರೆ ಮೂರನೇ ಬಾಹುವಿನ ಅನುಪಾತ ಏನಪ್ಪಾ ಅಂತಂದ್ರೆ ಇದು ಸೇಮ್ ಬರೋದಿಲ್ಲ. ಸೊ ಹಿಂಗಾಗಿ ಇದೇನಾಗತ್ತಪ್ಪ ಅಂತಂದ್ರ ಇದು ಸಮರೂಪ ತ್ರಿಭುಜಗಳು ಆಗಿರಂಗಿಲ್ಲ. ನಾವು ಕೋನಗಳನ್ನ ನೋಡೋದಾಯ್ತು ಅಂತಂದ್ರೆ ಇಲ್ಲಿ ಬರುವಂತಹ ಕೋನಗಳು ಬೇರೆ ಆಗಿರ್ತಾವು, ಇಲ್ಲಿ ಬರುವಂತಹ ಕೋನಗಳು ಏನಪ್ಪಾ ಅಂದ್ರ ಬೇರೆ ಆಗಿರ್ತಾವ. ಮೂರು ಕೋನಗಳು ಸಮ ಆಗ್ತಾ ಇಲ್ಲ, ಆ ನಂತರ ಮೂರು ಬಾಹುಗಳ ಅನುಪಾತನೂ ಸಮ ಆಗ್ತಾ ಇಲ್ಲ. ಹಿಂಗಾಗಿ ಇವು ಇವು ಸಮರೂಪ ತ್ರಿಭುಜಗಳು ಆಗಿರುವುದಿಲ್ಲ. ಆ ನಂತರ ಇಲ್ಲಿ ನೋಡೋದಾಯ್ತು ಅಂತಂದ್ರೆ ಎರಡನೇ ಆಪ್ಷನ್ ಏನದ ನೋಡ್ರಿ, ದಟ್ ಇದು ಎರಡು ಅಸಮಬಾಹು ತ್ರಿಭುಜಗಳು. ಇದು ಮೂರು ಬಾಹುಗಳ ಸಮ ಇಲ್ಲ, ಇಲ್ಲೂ ಮೂರು ಬಾಹುಗಳ ಸಮ ಇಲ್ಲ. ನಮಗೆ ಎಷ್ಟೆಷ್ಟು ಅನ್ನೋದ ಗ್ಯಾರಂಟಿ ಇಲ್ಲ. ಸೊ ಹಿಂಗಾಗಿ ಇದು ಸಹಿತ ಏನಪ್ಪಾ ಅಂತಂದ್ರ ದಟ್ ಇದು ಸಮರೂಪ ತ್ರಿಭುಜಗಳು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಂತರ ಮೂರನೇ ಆಪ್ಷನ್ ಏನದ್ರಿ, ಎರಡು ಸಮಬಾಹು ತ್ರಿಭುಜಗಳು. ಸೊ ನಾನು ನಿಮ್ಗೆ ಒಂದೇ ಪ್ರಶ್ನೆ ಒಳಗೆ ಹೇಳಿದ ಹಾಗೆ ಇಲ್ಲಿ ಏನಾಗಿರ್ತೈತೆ ಅಂದ್ರೆ ಮೂರು ಕೋನಗಳು 60 ಡಿಗ್ರಿ, ಇಲ್ಲೂ ಮೂರು ಕೋನಗಳು 60 ಡಿಗ್ರಿ. ಎರಡು ತ್ರಿಭುಜದ ಅನುರೂಪ ಕೋನಗಳು ಸಮ ಆದವು, ಅದ್ರ ಜೊತೆಗೆ ಅನುರೂಪ ಬಾಹುಗಳ ಅನುಪಾತನ ಏನಾಗ್ತದೆ ಅಂದ್ರೆ ಸಮ ಆಗ್ತತಿ. ಹಿಂಗಾಗಿ ಸಮಬಾಹು ತ್ರಿಭುಜಗಳು ಏನ್ರಿ, ಇದು ಸಮಬಾಹು ತ್ರಿಭುಜಗಳು ಏನಾಗಿರ್ತಾವ ಅಂತಂದ್ರ ಯಾವಾಗ್ಲೂ ಸಮರೂಪ ತ್ರಿಭುಜಗಳು ಆಗಿರ್ತಾವ. ಆ ನಂತರ ಎರಡು ಲಂಬ ಕೋನ ತ್ರಿಭುಜಗಳನ್ನ ತಗೊಂಡ್ರ ಇದಕ್ಕ ಈ ಕೋನ ಸಮ ಅದ್ರಿ, ಎರಡು ಕೋನ ಸಮ ಅದಾವ. ಆದ್ರೆ ಈ ಎರಡು ಕೋನಕ್ಕೆ ಈ ಎರಡು ಕೋನ ಸಮ ಇರೋದಿಲ್ಲ, ಇರ್ಬೋದು ಇರ್ಲಿಕ್ಕಿಲ್ಲ. ಓಕೆ, ಸೊ ಹಿಂಗಾಗಿ ಇದು ಸಹಿತ ಏನಪ್ಪಾ ಅಂತಂದ್ರ ಸಮರೂಪ ತ್ರಿಭುಜಗಳೊಳಗ ಬರೋದಿಲ್ಲ. ಓಕೆನಾ? ಸೊ ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರುತ್ತೆ. ಓಕೆನಾ? ನಂತರ ಮೂರನೆಯ ಪ್ರಶ್ನೆ ಏನಾಯ್ತು ನೋಡ್ರಿ, ತ್ರಿಭುಜ ಎಬಿಸಿಯಲ್ಲಿ ಡಿ ಸಮಾಂತರ ಎಬಿ ಸಿಡಿ = 3 ಸೆಂಟಿಮೀಟರ್,
ಇಸಿ ಈಕ್ವಲ್ ಟು 4 ಸೆಂಟಿಮೀಟರ್, ಬಿ ಈಕ್ವಲ್ ಟು 6 ಸೆಂಟಿಮೀಟರ್ ಆದರೆ ಡಿಎಗೆ ಸಮನಾದುದು. ಈ ರೀತಿಯಾದಂತಹ ಪ್ರಶ್ನೆಗಳಿದ್ವು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರ ಚಿತ್ರಣ ತಕೊಂಡ್ಬಿಡ್ರಿ. ಸೊ ಏನ್ರಿ ಚಿತ್ರ ಏನದ ಅಂತಂದ್ರ ತ್ರಿಭುಜ ಎಬಿಸಿ ಒಳಗ ಡಿಇ ಸಮಾಂತರ ಎಬಿ, ಎಬಿಗೆ ಡಿಇ ಸಮಾಂತರ ಅಂತ ಹೇಳಕತ್ತಾರ. ತೆಗಿಬೇಕಾದಾಗ ಕರೆಕ್ಟ್ ಆಗಿ ತಕೊಳ್ರಿ, ಎಬಿಗೆ ಡಿಇ ಸಮಾಂತರ ಅಂತ ಹೇಳಕತ್ತಾರ. ಮತ್ತೆ ಇಲ್ಲಿ ಏನ್ ಹೇಳಕತ್ತಾರ್ರಿ, ಸಿಡಿ ಈಕ್ವಲ್ ಟು 3 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್ ಐತಿ. ಅದಾದ ನಂತರ ಇಸಿ ಈಕ್ವಲ್ ಟು 4 ಸೆಂಟಿಮೀಟರ್, ಇಸಿ ಈಕ್ವಲ್ ಟು 4 ಸೆಂಟಿಮೀಟರ್ ಐತ್ರಿ. ಮತ್ತೆ ಬಿ ಈಕ್ವಲ್ ಟು 6 ಸೆಂಟಿಮೀಟರ್, ಇದೇನಪ್ಪಾ ಅಂತಂದ್ರ 6 ಸೆಂಟಿಮೀಟರ್ ಐತಿ. ನಂತರ ಅವ್ರು ಏನ್ ಕೇಳಾಕತ್ತಾರ್ರಿ, ದಟ್ ಡಿಎಗೆ ಸಮನಾದುದು, ಇದ್ರ ವ್ಯಾಲ್ಯೂ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ಇವೆರಡು ಸಮಾಂತರವಾಗಿರವು ಅಂತಂತಂದ್ರ ದಟ್ ಇವುಗಳ ಅನುಪಾತ ಏನಾಗಿರ್ತೈತಿ ಅಂತಂದ್ರ ಸಮವಾಗಿರ್ತೈತಿ. ಅಂದ್ರೆ ಏನಾಗಿರ್ತೈತಿ, ಸಿಇ ಡಿವೈಡೆಡ್ ಬೈ ಬಿಇ, ಸಿಇ ಡಿವೈಡೆಡ್ ಬೈ ಬಿಇ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರ ಸಿಡಿ ಡಿವೈಡೆಡ್ ಬೈ ಎಡಿ ಆಗಿರ್ತೈತಿ. ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥಿಯರಮ್ಸ್ ಪ್ರಮೇಯ ಒಳಗೆ ಇದನ್ನ ನೋಡಿದೀವಿ. ಓಕೆ, ಸಿ ಅಂದ್ರೆ ಎಷ್ಟೈತ್ರಿ, 4 ಐತಿ. ದಟ್ ಬಿ ಅಂದ್ರೆ ಎಷ್ಟೈತ್ರಿ, 6 ಐತಿ. ಇಸ್ ಈಕ್ವಲ್ ಟು ಸಿಡಿ ಅಂದ್ರೆ ಏನದ್ರಿ, 3 ಅದ. ದಟ್ ಎಡಿ ಅಂದ್ರೆ ನಾವಿಲ್ಲಿ ಕಂಡುಹಿಡಿಬೇಕಾಗೈತಿ. ಎಡಿ ಎಡಗಡೆ ಹೋಗ್ಲಿ, ದಟ್ 4 ಭಾಗಲೆ 6 ಬಲಗಡೆ ಹೋಗ್ಲಿ. ಎಡಿ ಎಡಗಡೆ ಹೋದ್ರೆ ಇದೇನಪ್ಪಾ ಅಂತ ಛೇದೊಳಗಿದ್ದು ಅಂಶಕ್ಕೆ ಹೋಗುತ್ರಿ. 6 ಬಲಗಡೆ ಹೋದ್ರೆ ಇದೇನಾಗತ್ತೆ ಅಂತಂದ್ರೆ 3 ಗುಂಡ್ಲೆ 4/6 ಈ ಕಡೆ ಹೋತಂದ್ರೆ ಏನಾಗತ್ರಿ, ಅದು ವ್ಯುತ್ಕ್ರಮ ಆಗ್ತೈತಿ. ಹೌದಾ? ಓಕೆ, ಸೊ ಇದೇನಾಗತ್ರಿ, 2 ಮೂರ್ಲೆ 6, 2 ಎರಡ್ಲೆ 4, 3 ಮೂರ್ಲೆ 9, 9 ಭಾಗಲೆ 2 ಅಂದ್ರೆ ಇದೇನಾಗತ್ತಪ್ಪ ಅಂತಂದ್ರ ದಟ್ ಮುಂದೆ ಇದು ನಾವು ಉತ್ತರವನ್ನ ನೋಡಿದ್ರೆ ಏನಪ್ಪಾ ಅಂದ್ರೆ ಒಂದಿಷ್ಟು ದಶಮಾಂಶದೊಳಗ ಅದಾವು. ಸೊ ಹಿಂಗಾಗಿ ಇದನ್ನ ದಶಮಾಂಶದೊಳಗ ನಾವು ಬರೆಯೋದಾಯ್ತು ಅಂದ್ರೆ 2 4 8, 1 ಉಳಿತು, ಪಾಯಿಂಟ್ ಕೊಟ್ಟು 0 ತಗೋತೀವಿ, 10 ಆತ್ರಿ, 2 5 10, 4.5 ಸೆಂಟಿಮೀಟರ್. ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರ್ತದೆ. ನಂತರ 4ನೆಯ ಪ್ರಶ್ನೆ ಏನದ ನೋಡ್ರಿ, ದಟ್ ಡಿ ಮತ್ತು ಇಗಳು ಮೊದಲಕ್ಕೆ ಇದಕ್ಕೆ ಏನಪ್ಪಾ ಅಂದ್ರೆ ಚಿತ್ರ ತಗೊಂಡ್ಬಿಡೋಣ. ಅದಾದ ನಂತರ ನಾವ್ ಏನ್ ಮಾಡೋಣ ಅಂತಂದ್ರೆ ಪ್ರಶ್ನೆಯನ್ನ ನೋಡ್ಕೊತ ಹೋಗೋಣಂತ್ರಿ. ಇದ್ರೊಳಗೆ ಏನಪ್ಪಾ ಅಂದ್ರೆ ಅಕ್ಷರ ಬಹಳ ಸಣ್ಣ ಕೊಟ್ಟಾರಿ. ಇಲ್ಲಿ ನಾನು ಸ್ವಲ್ಪ ಇದನ್ನ ದೊಡ್ಡದಾಗಿ ತೆಗೆದಿರ್ತೇನೆ ನೋಡ್ರಿ. ರೇಖೆ ಈ ರೀತಿಯಾಗಿ ಬಂದೈತಿ ಇದು. ಓಕೆ, ಈ ರೇಖೆಗೆ ಏನಪ್ಪಾ ಅಂದ್ರೆ ಸಮಾಂತರವಾಗಿರೋ ತರ ಐತಿ. ಓಕೆ, ಇದು ಇದಕ್ಕೆ ಸಮಾಂತರವಾಗಿರೋ ತರ ಐತಿ. ಎ ಬಿ ಸಿ, ಇದು ಡಿ, ಇದು ಇ. ಮತ್ತೆ ಏನೇನ್ ಕೊಟ್ಟಾರ ದಟ್ ಒಂದೊಂದಾಗಿ ನೋಡ್ಕೋತ ಹೋಗಂತ್ರಿ. ಏನ್ ಕೊಟ್ಟಾರ ನೋಡ್ರಿ, ಡಿ ಮತ್ತು ಇಗಳು ತ್ರಿಭುಜ ಎಬಿಸಿಯ ಬಾಹುಗಳಾದ ಎಬಿ ಮತ್ತು ಎಸಿಗಳ ಮೇಲಿನ ಬಿಂದುಗಳು. ಯಾವ್ಯಾವ್ರಿ, ಡಿ ಮತ್ತು ಇ ಏನಪ್ಪಾ ಅಂದ್ರೆ ಎಬಿ ಮತ್ತು ಎಸಿ ಮೇಲಿನ ಏನಪ್ಪಾ ಅಂತಂದ್ರ ಬಿಂದುಗಳು ಅದಾವು. ಸರಿ, ಮುಂದೆ ಡಿಇ ಸಮಾಂತರ ಬಿಸಿ, ಡಿಇಗೆ ಬಿಸಿ ಏನಪ್ಪಾ ಅಂತಂದ್ರೆ ಸಮಾಂತರವಾಗಿದೆ. ಎಡಿ ಈಕ್ವಲ್ ಟು 2 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್ ಐತಿ. ಮುಂದ ಬಿಡಿ ಈಕ್ವಲ್ ಟು 3 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್ ಐತ್ರಿ. ಅಂತರ ಮತ್ತು ಬಿಸಿ ಈಕ್ವಲ್ ಟು 7.5 ಸೆಂಟಿಮೀಟರ್, ಇದು 7.5 ಸೆಂಟಿಮೀಟರ್ ಐತಿ. ಆದರೆ ಡಿಇಯ ಬೆಲೆ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆನಾ? ಸರಿ, ಇಲ್ಲಿ ಇರುವಂತಹ ಏನಪ್ಪಾ ಅಂದ್ರೆ ಕೊಟ್ಟಿರುವಂತಹ ಬೆಲೆಗಳೇನೆ ಬೇರೆ ಅದಾವು. ಇಲ್ಲಿ ಕೊಟ್ಟಿರುವಂತಹ ಬೆಲೆಗಳು ಏನಪ್ಪಾ ಅಂತಂದ್ರೆ ಬೇರೆ ಅದಾವ್ರಿ. ಯಾವ ರೀತಿ ಬೇರೆ ಅದ, ಇಲ್ಲಿ ನಮಗೆ 2 ಒಂದ ಸೈಡ್ ಕೊಟ್ಟಿದ್ದ, ಇಲ್ಲಿ ಒಂದ ಕಡೆ 2 ಏನ್ರಿ, ಒಂದ್ ಸೈಡ್ ಒಳಗೆ 2 ವ್ಯಾಲ್ಯೂ ಕೊಟ್ಟಿದ್ದ, ಬೆಲೆ ಕೊಟ್ಟಿದ್ದ, ಇಲ್ಲಿ 2 ಬೆಲೆ ಕೊಟ್ಟಿದ್ದ. ಆದ್ರೆ ಇಲ್ಲಿ ಏನದ, ಇಲ್ಲಿ 2 ಬೆಲೆ ಕೊಟ್ಟಾರ, ಇಲ್ಲಿ 1 ಬೆಲೆ ಕೊಟ್ಟಾರ. ಈಗ ಈ ಬಿಸಿ ಅನ್ನೋದು ಎದಕ್ಕೆ ಸಂಬಂಧಪಟ್ಟಿದ್ದೈತ್ರಿ, ಎಬಿಸಿ ಸಂಬಂಧಪಟ್ಟಿದ್ದೈತಿ. ಓಕೆ, ಸೊ ಇಲ್ಲಿ ನೋಡ್ದಾಯ್ತು ಅಂದ್ರ ತ್ರಿಭುಜ ಎಬಿಸಿಗೆ ಏನಾಗೈತಿ ಅಂತಂದ್ರ ತ್ರಿಭುಜ ಎಡಿಇ ಏನಾಗೈತ್ರಿ, ತ್ರಿಭುಜ ಎಬಿಸಿಗೆ ತ್ರಿಭುಜ ಎಡಿಇ ಏನಂತಂದ್ರ ಸಮರೂಪವಾಗೈತಿ. ಹೌದಾ? ಹಾಗಾದ್ರೆ ನಾವೇನ್ ಬರಿಬಹುದು ಅಂತಂದ್ರೆ ಎಡಿ ಡಿವೈಡೆಡ್ ಬೈ ಎಬಿ, ಅಥವಾ ಸರಿ ತೊಂದ್ರೆ ಇಲ್ಲ, ಇದೇ ರೀತಿ ಬರ್ಕೊಳ್ಳೋಣ. ಎಬಿ ಮೊದಲ ಗೌಡ ಬರ್ಕೊಳ್ಳೋಣ. ಎಬಿ ಡಿವೈಡೆಡ್ ಬೈ ಎಡಿ ಇಸ್ ಈಕ್ವಲ್ ಟು ಬಿಸಿ ಡಿವೈಡೆಡ್ ಬೈ ಡಿಇ. ಓಕೆ, ಎಬಿಗೆ ಎಡಿ ಐತಿ, ಆನಂತರ ಬಿಸಿಗೆ ಏನದ್ರಿ ಇಲ್ಲಿ ಡಿಇ ಅದ. ಓಕೆ, ಸೊ ಇದ್ರ ಬೆಲೆಗಳನ್ನ ತುಂಬಾನ ನಮ್ಗೆ ಉತ್ತರ ಸಿಗ್ತೈತಿ. ಎಬಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ರೀ, ಇದನ್ನ ಕೊಟ್ಟಾರ, ಹಂಗಾಗಿ ಇವೆರಡನ್ನು ಕೂಡ್ಸೋಣ. ಎಬಿ ಅಂದ್ರೆ ಏನಾಗತ್ರಿ, ಇದು 5 ಬರ್ತೈತಿ, 2 + 3 5 ಸೆಂಟಿಮೀಟರ್. ಎಡಿ ಅಂದ್ರೆ ಎಷ್ಟೈತ್ರಿ, 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಬಿಸಿ ಡಿವೈಡೆಡ್ ಬೈ ಡಿಇ. ಬಿಸಿ ಅಂದ್ರೆ ಎಷ್ಟೈತ್ರಿ, 7.5 ಡಿವೈಡೆಡ್ ಬೈ ಡಿಇ ಅಂದ್ರೆ ಗೊತ್ತಿಲ್ಲ, ಅದನ್ನ ನಾವು ಇಲ್ಲಿ ಕಂಡುಹಿಡಿಬೇಕು. ಓಕೆನಾ? ಡಿ ಎಡಗಡೆ ಹೋಗ್ಲಿ, ಈ 5/2 ಬಲಗಡೆ ಹೋಗ್ಲಿ, ಏನಾಗುತ್ತೆ, ಡಿಇ ಇಸ್ ಈಕ್ವಲ್ ಟು 7.5
ಇಂಟು 5/2 ಈ ಕಡೆ ಬಂದ್ರೆ ಏನಾಗುತ್ತೆ 2/5 ಆಗುತ್ತೆ. ಓಕೆ, ಗುಣಿಸೆ ನಾನು ಭಾಗಿಸ್ತೇನೆ ರೀ. 7.5 ಇಂಟು 2 ಅಂದ್ರೆ ಏನಾಗುತ್ತೆ ಇದು 15/5 ಆಗುತ್ತೆ. 7.5 ಇಂಟು 2/5 ಅಂದ್ರೆ ಇದು ಮೊದಲಕ್ಕೆ 2 ಗುಣಿಸೋಣ 15 ಆಗುತ್ತಾ. 5 1 5, 5 3 15 ಅಂದ್ರೆ ಡಿಇ ಇಸ್ ಈಕ್ವಲ್ ಟು ಏನು ಬರ್ತೈತಿ ಅಂತಂದ್ರೆ 3 ಸೆಂಟಿಮೀಟರ್ ಬಂದಿರ್ತೈತಿ. ಓಕೆ, ಸೊ ಇದ್ರ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗೈತಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 5ನೇ ಲೆಕ್ಕ ಏನದ ನೋಡ್ರಿ. ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿಇಎಫ್ ಗಳು ಸಮರೂಪಿಗಳಾಗಿದ್ದು AB/DE ಇಸ್ ಈಕ್ವಲ್ ಟು BC/FD ಆದರೆ ಇವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಕೇಳಕತ್ತಾರ್ರಿ. ಓಕೆ, ಈಗ ನಮ್ಗೆ ಏನಾಗೈತಿ ಅಂತಂದ್ರೆ ಇವು ಎರಡು ಸಮರೂಪಿಗಳಾಗ್ಯಾವ್ರಿ. ಆದ್ರೆ ತ್ರಿಭುಜ ಎಬಿಸಿ ಸಮರೂಪ, ತ್ರಿಭುಜ DEF ಅಂತ ಡೈರೆಕ್ಟ್ ಆಗಿ ಬರ್ಲಿಕ್ಕಿಲ್ಲ. ಮೊದ್ಲಕ್ಕೆ ನಾವೇನ್ ಮಾಡೋಣ ಅಂತಂದ್ರ ಅವ್ರು ಕೊಟ್ಟಿರುವಂತಹ ಅನುಪಾತವನ್ನ ಬರ್ಕೊಂಡ್ರಿ. AB/DE ಇಸ್ ಈಕ್ವಲ್ ಟು BC/FD. ಈಗ ಇದರ ಸಮರೂಪತೆಯನ್ನ ಬರಿಬೇಕಾದಾಗ ಮೊದಲಕ್ಕೆ ಏನಪ್ಪಾ ಅಂದ್ರೆ ತ್ರಿಭುಜ ಎಬಿಸಿ ಅಂತ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡೋಣ. ಆದ್ರೆ ಎರಡನೇ ತ್ರಿಭುಜವನ್ನ ಬರಿಬೇಕಂತಂದ್ರೆ ಸ್ವಲ್ಪ ಹುಷಾರಾಗಿ ಬರೆಯೋಣ. ಇಲ್ಲಿ ಎಬಿಗೆ ಏನದರಿ ಡಿಇ ಅದ. ಓಕೆ, ಎಬಿ ಬಾಹುಗೆ ಅನುರೂಪ ಬಾಹು ಏನಪ್ಪಾ ಅಂದ್ರೆ ಡಿಇ ಅದ. ಬಿಸಿ ಏನದರಿ ಎಫ್ ಡಿ ಅದ. ಇಲ್ಲಿ ಎಫ್ ಹಾಕೊಂಡ್ರೆ ಅಂದ್ರೆ ತಪ್ಪಾಗುತ್ತೆ. ಇಲ್ಲಿ ಎಫ್ ಹಾಕಿದ್ವಿ ಅಂದ್ರೆ ಏನಾಗತ್ರಿ, ಇಲ್ಲಿ ಎಫ್ ಡಿ ಬರಲ್ಲ. ಡಿಇ ಬರೆಯುವ ಬದಲು ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಬದಲಾವಣೆ ಮಾಡ್ಕೋತೀನಿ. ಇದನ್ನ ಇ ಡಿ ಅಂತ ಬರ್ಕೋತೀನಿ, ಲಾಸ್ಟಿಗೆ ಎಫ್ ಬರ್ಕೋತೀನಿ. ಒಂದ್ ನಿಮಿಷ ನೋಡ್ರಿ ಕರೆಕ್ಟ್ ಆಗುತ್ತೆ ಇಲ್ಲೋ. ಎ ಬಿಗೆ ಡಿಇ ಅಥವಾ ಇಡಿ ಎರಡರೊಳಗೆ ಯಾವ್ದಾದ್ರು ಆಗಿರ್ಬೋದು. ಆ ನಂತರ ಬಿಸಿಗೆ ಎಫ್ ಡಿ ಅಥವಾ ಡಿಎಫ್ ಯಾವ್ದಾದ್ರು ಆಗಿರ್ಬೋದು. ಸರಿಯಾಗಿದೆಯಾ? ಸೊ ಈಗ ನಾವು ಕೆಳಗಡೆ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಅನ್ನು ನೋಡಿದ್ರೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ಆಗಿರ್ತೈತಿ. ಓಕೆ, ಸೊ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ಇದು ತಪ್ಪಾಗ್ತದ್ರಿ. ಯಾಕಂದ್ರೆ ಇಲ್ಲಿ ಬಿ ನಡ್ಬರ್ಕೈತಿ, ಇ ಮೊದ್ಲೇಕೈತಿ. ಒಂದನೇ ಆಪ್ಷನ್ ಹೋಯ್ತು. ಎರಡನೇ ಆಪ್ಷನ್ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ. ಇಲ್ಲಿ ಒಂದೇದದ ರೀ, ಇದು ಡಿ ಎರಡನೇದದ. ಎ ಒಂದೇದದ, ಡಿ ಎರಡನೇದದ, ಇದು ಬರಂಗಿಲ್ಲ. ಮೂರನೇ ಆಪ್ಷನ್ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಡಿ. ಇದು ಮಧ್ಯಕ್ಕೆ ಬಿ ಐತ್ರಿ, ಇಲ್ಲಿ ನಡ್ಬರ್ಕ್ ಏನಪ್ಪಾ ಅಂತಂದ್ರೆ ಡಿ ಐತಿ. ಸೊ ಹಿಂಗಾಗಿ ಇದು ಏನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ ಆಗಿರ್ತೈತಿ. ಆಪ್ಷನ್ 4 ನೋಡಿದ್ರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಎಫ್ ಅದ. ಕೋನ ಎ ಈ ಕಡೆ ಅದ, ಕೋನ ಎಫ್ ಈ ಕಡೆ ಅದರಿ, ಬರಲ್ಲ. ಈ ಸಮರೂಪತೆಯನ್ನ ಬರೀಲಿಕ್ಕೆ ಬಂತು ಅಂದ್ರೆ ನಮ್ಮ ಅರ್ಧ ಕೆಲಸ ಮುಗಿದಾಗೆ. ಓಕೆ, ರೈಟ್. ನಂತರ 6ನೆಯ ಪ್ರಶ್ನೆ ಏನದ ನೋಡ್ರಿ. ಚಿತ್ರದಲ್ಲಿನ ಎಕ್ಸ್ ನ ಬೆಲೆಯು, ಚಿತ್ರದಲ್ಲಿ ಎಕ್ಸ್ ನ ಬೆಲೆಯು, ಚಿತ್ರ ಒಂದ್ಸರಿ ನಾ ಇಲ್ಲಿ ತಕೊಂಡ್ಬಿಡ್ತೇನ್ರಿ. 4.8 ಸೆಂಟಿಮೀಟರ್. ಇದು ಏನಾಗೈತಿ ಅಂತಂದ್ರೆ ಎಕ್ಸ್ ಆಗೈತಿ. ಓಕೆ, ಸೊ ಎಕ್ಸ್ ನ ಬೆಲೆ ಕಂಡು ಹಿಡಿಬೇಕಂದ್ರಿ. ಸರಿ, ಇದನ್ನ ನೋಡಿದ್ರೆ ಏನಪ್ಪಾ ಅಂದ್ರೆ ಎ ಬಿ ಮತ್ತು ಕ್ಯೂ ಆರ್ ಏನಪ್ಪಾ ಅಂತಂದ್ರೆ ಸಮಾಂತರ ಅದಾವು. ನಮಗ ಎಕ್ಸ್ ನ ಬೆಲೆ ಬೇಕು ಅಂತಂತಂದ್ರ ನಾವೇನ್ ಮಾಡೋಣ ರೀ, ದಟ್ ತ್ರಿಭುಜ ಪಿ ಎ ಬಿ ಇದೇನಪ್ಪಾ ಅಂದ್ರೆ ಎದಕ್ ಸಮರೂಪ ಐತಿ ಅಂತಂದ್ರೆ ಪಿ ಕ್ಯೂ ಆರ್ ಗೆ ಸಮರೂಪ ಐತಿ. ಸರಿನಾ? ಪಿ ಎ ಬಿ ಪಿ ಕ್ಯೂ ಆರ್ ಗೆ ಏನಪ್ಪಾ ಅಂದ್ರೆ ಸಮರೂಪ ಐತಿ. ಓಕೆ, ಆಗ್ಲಿ. ಮುಂದೆ ಏನ್ ಮಾಡೋಣ ರೀ, ಇವುಗಳದ್ದು ಏನಪ್ಪಾ ಅಂತಂದ್ರ ದಟ್ ಅನುಪಾತಗಳನ್ನ ಬರ್ಕೊಳ್ಳೋಣ, ಬಾಹುಗಳ ಅನುಪಾತಗಳನ್ನ ಬರ್ಕೊಳ್ಳೋಣ. ಪಿ ಎ ಡಿವೈಡೆಡ್ ಬೈ ಪಿ ಕ್ಯೂ, ಕರೆಕ್ಟಾ? ಪಿ ಎ ಡಿವೈಡೆಡ್ ಬೈ ಪಿ ಕ್ಯೂ, ಪಿ ಎ ಡಿವೈಡೆಡ್ ಬೈ ಪಿ ಕ್ಯೂ. ನಮ್ಗೆ ಇಲ್ಲಿ ಪಿ ಎ ಮತ್ತೆ ಪಿ ಕ್ಯೂ ಎರಡು ಸಿಗ್ತದ್ರಿ. ಪಿ ಎ ಗೊತ್ತದನ, ಗೊತ್ತದ. ಪಿ ಕ್ಯೂ ಅಂದ್ರೆ ಇವೆರಡು ಕೂಡಿಸಿದ್ರೆ ಪಿ ಕ್ಯೂ ಸಿಗ್ತತಿ. ಇಸ್ ಈಕ್ವಲ್ ಟು ಸಣ್ಣ ತ್ರಿಭುಜದ ಬಾಹು ಏನ್ರಿ ಎ ಬಿ. ಇಲ್ಲಿ ಎ ಬಿಗೆ ಏನಪ್ಪಾ ಅಂತಂದ್ರೆ ಏನದ್ರಿ, ಇಲ್ಲಿ ಕ್ಯೂ ಆರ್ ಅದ. ಸರಿನಾ? ಎ ಬಿ ಗೊತ್ತೈತೇನ್ರಿ? ಗೊತ್ತೈತಿ. ಕ್ಯೂ ಆರ್ ಗೊತ್ತೈತೇನ್ರಿ? ಗೊತ್ತಿಲ್ಲ. ನಾವು ಅದನ್ನ ಏನಪ್ಪಾ ಅಂದ್ರೆ ಇಲ್ಲಿ ಕಂಡುಹಿಡಿಬೇಕಾಗೈತಿ. ಓಕೆ, ಸರಿ. ಏನೇನು ಗೊತ್ತದ ಇಲ್ಲಿ ಏನಪ್ಪಾ ಅಂದ್ರೆ ಬರ್ಕೊಳ್ರಿ. ಮೂರನೇ ಬಾಹುವನ್ನ ಬರ್ಕೊಳ್ಳುವಂತ ಅವಶ್ಯಕತೆ ಇಲ್ಲಿ ಇಲ್ಲ. ನಮ್ಗೆ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಮೂರು ಬೆಲೆಗಳು ಗೊತ್ತದವ್ರಿ. ಇನ್ನೊಂದು ಬೆಲೆಯನ್ನ ಕಂಡುಹಿಡಬೇಕು. ಎ ಪಿ ಅಂದ್ರೆ ಎಷ್ಟದರಿ? 2.4 ಐತಿ. ಬಾಗ್ಲೆ ಪಿ ಕ್ಯೂ. ಪಿ ಕ್ಯೂ ಅಂದ್ರೆ ಇವೆರಡನ್ನು ಕೂಡಿಸ್ಬೇಕ್ರಿ. 2.4 ಪ್ಲಸ್ 3.6 ಕೂಡಿಸಿದ್ರೆ ಎಷ್ಟು ಬರ್ತದೆ ನೋಡ್ರಿ, 6 ಸೆಂಟಿಮೀಟರ್ ಬರ್ತೈತಿ. ಈಸ್ ಈಕ್ವಲ್ ಟು ಎ ಬಿ ಅಂದ್ರೆ ಏನೈತ್ರಿ? 2 ಅದ. ಬಾಗ್ಲೆ ಕ್ಯೂ ಆರ್ ಅನ್ನ ನಾವು ಕಂಡುಹಿಡಬೇಕು, ಅಥವಾ ಎಕ್ಸ್ ಬೆಲೆಯನ್ನ ಕಂಡುಹಿಡಬೇಕು. ಎಕ್ಸ್ ಈ ಕಡೆ ಹೋಗ್ಲಿ, ಇವೆರಡು ಬಲಗಡೆ ಹೋಗ್ಲಿ. ಇದೇನಾಗತ್ರಿ? ಎಕ್ಸ್ ಈಕ್ವಲ್ ಟು 2 ಗುಂಡ್ಲೆ 6 ಬಾಗ್ಲೆ 2.4. ಎಕ್ಸ್ ಈಸ್ ಈಕ್ವಲ್ ಟು ಏನ್ ಮಾಡೋಣ ರೀ, 2 6 12 ಬಾಗ್ಲೆ 2.4. ಪಾಯಿಂಟ್ ಇದ್ದಾಗ ಭಾಗಾಕಾರ ಮಾಡೋದು ಹೇಗ್ರಿ?
ಪಾಯಿಂಟ್ ಇದ್ದಾಗ ಭಾಗಾಕಾರ ಮಾಡೋದು ಹೆಂಗಂತಂದ್ರೆ ಇಲ್ಲಿ ಪಾಯಿಂಟ್ ಆಗ್ಬೇಕು ಒಂದ್ ಪ್ಲೇಸ್ ಐತಂದ್ರೆ ಇಲ್ಲೂ ಪಾಯಿಂಟ್ ಆಗ್ಬೇಕು ಒಂದ್ ಪ್ಲೇಸ್ ಅನ್ನ ತಗೊಳ್ಳೋಣ, ಒಂದ್ ಸ್ಥಾನವನ್ನು ತಗೊಳ್ಳೋಣ. ಈಗ ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡ್ಬಿಡೋಣ್ರಿ, ಇದು 120 ಆಗತ್ತ, ಇದೇನಾಗತ್ರಿ 24 ಆಗತ್ತೆ. 24 ಒಂದೇ 24, 24 ಐದ್ಲೆ 120, ಎಕ್ಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಆಗಿರ್ತತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ 6ನೇ ಪ್ರಶ್ನೆಗೆ ಆಪ್ಷನ್ ಬಿ 5 ಸೆಂಟಿಮೀಟರ್ ಸರಿಯಾದಂತ ಉತ್ತರ ಆಗೈತೆ. ಓಕೆನಾ. ನಂತರ 7ನೆಯ ಪ್ರಶ್ನೆ ಏನದರಿ, ಇದಕ್ಕ ಚಿತ್ರ ಬೇಕಾಗ್ತದ ನೋಡೋಣ. ಬೇಕಾಗ್ತದ ಇಲ್ಲ ಅಂತಂದ್ರೆ ತ್ರಿಭುಜ ಎಬಿಸಿ ಯಲ್ಲಿ ಡಿ ಸಮಾಂತರ ಬಿಸಿ ಎಡಿ ಈಕ್ವಲ್ ಟು ಎಕ್ಸ್ ದಟ್ ಏನೇನು ವ್ಯಾಲ್ಯೂ ಕೊಟ್ಟಾರಿ, ಆದರೆ ಎಕ್ಸ್ ನ ಬೆಲೆ ಏನಾಗಿರ್ತೈತಿ ಅಂತ ಕೇಳಾರ. ಸ್ವಲ್ಪ ಇದು ಬಾರಿ ಚೆನ್ನಾಗದ ನೋಡ್ಲಿಕ್ಕ. ತ್ರಿಭುಜ ಎಬಿಸಿ ಅಂತ ಹೇಳಕತ್ತಾರ. ಮೊದಲಕ್ಕೆ ತ್ರಿಭುಜ ಎಬಿಸಿ ಹಾಕೊಂಡ್ಬಿಡೋಣ, ಎ ಬಿ ಸಿ. ನಂತರ ಮುಂದೆ ಏನಾಗತ್ತಲ್ರಿ, ಡಿ ಸಮಾಂತರ ಬಿಸಿ, ಡಿಇ ಸಮಾಂತರ ಬಿಸಿ. ಮುಂದೆ ಎಡಿ ಈಕ್ವಲ್ ಟು ಎಕ್ಸ್, ಎಡಿ ಎಲ್ಲದರಿ ಇಲ್ಲದರಿ, ಇದು ಎಕ್ಸ್ ಐತಿ. ಅದಾದ ನಂತರ ಡಿಬಿ ಈಕ್ವಲ್ ಟು ಎಕ್ಸ್ ಮೈನಸ್ 2, ಡಿಬಿ ಎಲ್ಲದರಿ ಇಲ್ಲದ ನೋಡ್ರಿ, ಎಕ್ಸ್ ಮೈನಸ್ 2 ಅದ. ಮುಂದೆ ಏನ್ ಹೇಳಾಕತ್ತಾರ್ರಿ, ಎ ಈಕ್ವಲ್ ಟು ಎಕ್ಸ್ ಪ್ಲಸ್ 2, ಇದು ಎಕ್ಸ್ ಪ್ಲಸ್ 2 ಐತಿ. ಅದಾದ ನಂತರ ಇಸಿ ಈಕ್ವಲ್ ಟು ಎಕ್ಸ್ ಮೈನಸ್ 1 ಐತಿ. ಓಕೆ, ಆದರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರ. ಓಕೆ, ಈಗ ಡಿಇ ಸಮಾಂತರ ಬಿಸಿ ಐತಿ ಅಂತಂದ್ರ ನಮಗ ಟೇಲ್ಸ್ ಪ್ರಮೇಯದ ಪ್ರಕಾರ ಏನ್ರಿ, ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ನಾವೇನ್ ಹೇಳ್ಬೋದ್ರಿ, ಎಡಿ ಬಾಗ್ಲೆ ಡಿಬಿ ಇಸ್ ಈಕ್ವಲ್ ಟು ಎಇ ಬಾಗ್ಲೆ ಇಸಿ ಅಂತ ಹೇಳ್ಬೋದು. ಹಿಂಗ್ಯಾಕ್ ಬರ್ಕೊಂಡ್ವಿ, ಇದ್ರೊಳಗೆ ಇರುವುದೇ ಏನಪ್ಪಾ ಅಂದ್ರೆ ಒಂದು ಚರಾಕ್ಷರ. ನಾವು ಯಾವುದೇ ಒಂದು ಸಮೀಕರಣ ಮಾಡ್ಲಿಕ್ಕೆ ಹೋದ್ರ ಸಹಿತ ನಮಗೆ ಒಂದೇ ಒಂದು ಚರಾಕ್ಷರ ಇರ್ತತಿ, ಅದನ್ನ ಈಸಿಯಾಗಿ ನಾವು ಮಾಡ್ಬೋದು. ಎಡಿ ಬೆಲೆ ಏನದರಿ, ಎಕ್ಸ್ ಅದ. ಡಿಬಿ ಬೆಲೆ ಏನದರಿ, ಎಕ್ಸ್ ಮೈನಸ್ 2 ಅದ. ಎಇ ಅಂದ್ರೆ ಏನದರಿ, ಎಕ್ಸ್ ಪ್ಲಸ್ 2 ಅದ. ಬಾಗ್ಲೆ ಇಸಿ ಅಂದ್ರೆ ಏನೈತ್ರಿ, ಎಕ್ಸ್ ಮೈನಸ್ 1 ಅದ. ಒರೆ ಗುಣಾಕಾರ ಮಾಡೋಣ, ಇದು ಈ ಕಡೆ ಹೋಗ್ಲಿ, ಇದು ಈ ಕಡೆ ಹೋಗ್ಲಿ, ಇದೇನಾಗತ್ರಿ ಎಕ್ಸ್ ಗುಂಡ್ಲೆ ಎಕ್ಸ್ ಮೈನಸ್ 1. ಇದು ಈ ಕಡೆ ಬಂದ್ರೆ ಅಂಶಕ್ಕೆ ಹೋಗುತ್ತೆ, ಇದು ಛೇದದೊಳಗೆ ಇದ್ದು ಈ ಕಡೆ ಹೋದ್ರೆ ಏನಾಗತ್ರಿ, ಇದು ಅಂಶಕ್ಕೆ ಹೋಗುತ್ತೆ. ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2. ಓಕೆ, ಇದನ್ನ ಗುಣಿಸ್ತೀವಿ, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು 1 ಅಂದ್ರೆ ಎಕ್ಸ್ ಆಗತ್ರಿ. ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2, ಎ ಪ್ಲಸ್ ಬಿ ಇಂಟು ಎ ಮೈನಸ್ ರೂಪದಾಗ ಐತಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದ್ರೆ ಏನಾಗತ್ರಿ, 2 ಅಂದ್ರೆ 4 ಆಗತ್ತೆ. ಇಲ್ಲೂ ಎಕ್ಸ್ ಸ್ಕ್ವೇರ್ ಅದರಿ, ಇಲ್ಲೂ ಎಕ್ಸ್ ಸ್ಕ್ವೇರ್ ಅದ, ಕ್ಯಾನ್ಸಲ್ ಆಗುತ್ತ. ಇಲ್ಲಿ ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ 4 ಅಂತಂದ್ರೆ ಎಕ್ಸ್ ಬೆಲೆ ಏನಾಗಿರ್ತತಿ ಅಂತಂದ್ರೆ 4 ಆಗಿರ್ತತಿ. 4 ಸೆಂಟಿಮೀಟರ್ ಅಂತ ಬರ್ಲಿಕ್ಕಿಲ್ಲ, ಯಾಕಂದ್ರೆ ಅದ್ರ ವ್ಯಾಲ್ಯೂ ಏನ್ ನಮ್ಗೆ ಸೆಂಟಿಮೀಟರ್ ಒಳಗೆ ಕೊಟ್ಟಿಲ್ಲ, 4 ಅಂತ ಬರೆಯೋಣ. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂತಂದ್ರೆ ಎಕ್ಸ್ ನ ಬೆಲೆ ಏನಾಗಿರ್ತದ್ರಿ, 4. ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರ್ತತಿ. ನಂತರ 8ನೆಯ ಲೆಕ್ಕ ಏನಂದ್ರೆ ನೋಡ್ರಿ, 2 AB ಇಸ್ ಈಕ್ವಲ್ ಟು ಡಿಇ ಮತ್ತು ಬಿಸಿ ಈಕ್ವಲ್ ಟು 8 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎಬಿಸಿಯು ತ್ರಿಭುಜ ಡಿಇಎಫ್ ಗೆ ಸಮರೂಪಿಯಾಗಿದೆ. ಇಎಫ್ ನ ಅಳತೆಯನ್ನ ಕಂಡುಹಿಡಿಯಿರಿ ಅನ್ನುವಂತ ಅರ್ಥದೊಳಗ ಲೆಕ್ಕ ಕೊಟ್ಟಾರ. ಏನೇನ್ ಕೊಟ್ಟಾರ ನೋಡ್ರಿ, ಇಲ್ಲಿ ಚಿತ್ರದ ಬೇಕಾ ನಮ್ಗೆ ಬೇಕಾಗ್ತದ್ರಿ. 2 AB ಈಕ್ವಲ್ ಟು ಏನೇನ್ ಕೊಟ್ರ ಅದನ್ನ ಮೊದಲೇ ಬರ್ಕೋತೇನ್ರಿ. 2 AB ಇಸ್ ಈಕ್ವಲ್ ಟು ಡಿಇ, ಆನಂತರ ಬಿಸಿ ಈಕ್ವಲ್ ಟು 8 ಸೆಂಟಿಮೀಟರ್ ಇರುವಂತ ತ್ರಿಭುಜ ಎಬಿಸಿಯು ತ್ರಿಭುಜ ಡಿಇಎಫ್ ಗೆ ಸಮರೂಪಿಯಾಗಿದೆ. ಇಎಫ್ ನ ಬೆಲೆಯನ್ನ ಕಂಡುಹಿಡಿರಿ ಅಂತ ಹೇಳಕತ್ತಾರೆ. ಓಕೆ, ರೈಟ್ ಇರ್ಲಿ. ದಟ್ ಡಿ ಈ ಕಡೆ ಬರ್ಲಿ, ಇದು 2 ಈ ಕಡೆ ಬರ್ಲಿ, ಇದೇನಾಗತ್ರಿ, ಎ ಬಿ ಬಾಗ್ಲೆ ಡಿಇ ಇಸ್ ಈಕ್ವಲ್ ಟು 1/2 ಆಗತ್ತ. ನನಗೆ ಯಾವ್ದಕ್ಕೂ ಒಂದ್ಸಾರಿ ಏನಪ್ಪಾ ಅಂದ್ರೆ ಈ ತ್ರಿಭುಜವನ್ನ ನಾನು ಇಲ್ಲಿ ತಕೊಂಡ್ಬಿಡ್ತೀನಿ. ದಟ್ ಇಸ್ ಎ ಬಿ ಸಿ ಡಿ ಎಫ್ ತ್ರಿಭುಜನ ಬೇಕು ನಮ್ಗೆ ಇಲ್ಲಿ, ಡಿಇ ಎಫ್. ಓಕೆ, ಎ ಬಿ ಡಿವೈಡೆಡ್ ಬೈ ಡಿಇ ಇದಕ್ಕ ಇದು ಆಗ್ಯದ. ಆ ನಂತರ ಬಿಸಿಯ ಬೆಲೆಯನ್ನ ಕೊಟ್ಟಿದಾರ. ಬಿಸಿಯ ಬೆಲೆ ಎಷ್ಟು ಕೊಟ್ಟಾರ, ಇದನ್ನ 8 ಸೆಂಟಿಮೀಟರ್ ಕೊಟ್ಟಾರ. ಆ ನಂತರ ನಮ್ಗೆ ಏನ್ ಕೇಳಾಕತ್ತಾರ ಲಾಸ್ಟಿಗೆ ಅವರು, ಇ ಎಫ್ ನ ಬೆಲೆಯನ್ನ ಕೇಳಾಕತ್ತಾರ, ಇದ್ರ ಬೆಲೆಯನ್ನ ಕೇಳಾಕತ್ತಾರ. ದಟ್ ಇ ಎಫ್ ಈಸ್ ಈಕ್ವಲ್ ಟು ಪ್ರಶ್ನೆಯನ್ನ ಕೇಳಾಕತ್ತಾರ. ಓಕೆ, ಸೊ ಇದನ್ನ ನಾ ಇಲ್ಲಿ ಬರ್ಕೊಂಡ್ಬಿಡ್ತೇನ್ರಿ. ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್. ನಮ್ಗೆ ಹೆಂಗ್ ಗೊತ್ತಾಯ್ತ್ರಿ ಇದನ್ನ ಬರ್ಕೋಬೇಕಂತ ಹೇಳಿ, ಇದನ್ನ ಬರ್ಕೋಬೇಕಂತ ಹೇಳಿ, ಯಾಕಂದ್ರೆ ಇ ಎಫ್ ಗೆ ಏನಪ್ಪಾ ಅಂದ್ರೆ ಏನಪ್ಪಾ ಏನದರಿ ಇಲ್ಲಿ ಬಿಸಿ ಅದ. ಆ ನಂತರ ಎ ಬಿ ಮತ್ತೆ ಡಿ ಅನುಪಾತವನ್ನ ಅವ್ರು ಕೊಟ್ಟಾರ. ನಮಗೊಂದು ಗೊತ್ತೈತಿ, ಇನ್ನೊಂದು ಗೊತ್ತಿಲ್ಲ. ಗೊತ್ತಿಲ್ಲಾರ್ದನ್ನ ನಾವಿಲ್ಲಿ ಕಂಡು ಹಿಡಿತೀವಿ. ಎ ಬಿ ಡಿವೈಡೆಡ್ ಬೈ ಡಿ ಅಂದ್ರೆ ಏನದರಿ, ಅದನ್ನ ಕೊಟ್ಟಿದ್ದಾರ 1/2. ಬಿ ಸಿ ಅಂದ್ರೆ ಎಷ್ಟದರಿ, 8 ಅದ. ಇ ಎಫ್ ಅಂದ್ರೆ ಕಂಡುಹಿಡಿಬೇಕು. ಓಕೆ, ಇ ಎಫ್ ಎಡಗಡೆ ಹೋಗ್ಲಿ, 2 ಬಲಗಡೆ ಹೋಗ್ಲಿ, ಇದೇನಾಗುತ್ತೆ ಅಂದ್ರೆ ಇದು ಬಲಗಡೆ ಹೋದ್ರೆ ಇಂಟು ಆಗುತ್ತೆ,
ಇದು ಅಂಶಕ್ಕೆ ಬರುತ್ತೆ ಅಂದ್ರೆ ಇದೇನಾಗತ್ತೆ ಅಂದ್ರೆ ಈ ಎಫ್ ಗುಂಡ್ಲೆ 1 ಅಂದ್ರೆ ಎಫ್ ಆಗಿರ್ತೈತಿ ಈಸ್ ಈಕ್ವಲ್ ಟು n2 ಇಂಟು 2 ಅಂದ್ರೆ ಇ ಎಫ್ ನ ಬೆಲೆ ಏನಾಗತ್ರಿ 16 ಸೆಂಟಿಮೀಟರ್ ಆಗಿರ್ತೈತಿ. ಸೊ 8ನೇ ಪ್ರಶ್ನೆಯನ್ನ ನೋಡಿದ್ರೆ ಆಪ್ಷನ್ ಸಿ 16 ಸೆಂಟಿಮೀಟರ್ ಸರಿಯಾದಂತ ಉತ್ತರ ಆಗೈತಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಕ್ ಮಾಡ್ಕೊಡ್ರಿ. ನಂತರ 9ನೇ ಲೆಕ್ಕ ಏನ್ ಕೊಟ್ರ ನೋಡ್ರಿ, ತ್ರಿಭುಜ ಎಬಿಸಿ ಯಲ್ಲಿ ಎ ಈಕ್ವಲ್ ಟು 1/4 ಎಸಿ, ಎಬಿ ಈಕ್ವಲ್ ಟು 6 ಸೆಂಟಿಮೀಟರ್, ಡಿ ಸಮಾಂತರ ಬಿಸಿ ಆದರೆ ಎಡಿ ಯ ಅಳತೆ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಾಗ ನಾನು ಮೊದಲ ಚಿತ್ರ ತಗೊಂಡ್ಬಿಡ್ತೇನ್ರಿ. ತ್ರಿಭುಜ ಎಬಿಸಿ ಯಲ್ಲಿ, ಓಕೆ, ತ್ರಿಭುಜ ಎ ಬಿ ಸಿ ಯಲ್ಲಿ ಇದ್ರೊಳಗೆ ಏನಪ್ಪಾ ಅಂದ್ರೆ ಡಿ ಸಮಾಂತರ ಬಿಸಿ ಅಂದಾರ್ರಿ. ಓಕೆ, ಬಿಸಿ ಡಿಇ ಸಮಾಂತರ ಬಿಸಿ. ಓಕೆ, ಡಿ ಬಿಸಿ ಗೆ ಸಮಾಂತರವಾಗಿದೆ. ಆ ನಂತರ ಮುಂದೆ ಏನ ಕೊಟ್ಟಾರಿ, ಎ ಈಕ್ವಲ್ ಟು 1/4 ಎಸಿ, ಆ ನಂತರ ಎ ಬಿ ಈಕ್ವಲ್ ಟು 6 ಸೆಂಟಿಮೀಟರ್. ಪೂರ್ತಿ ಎ ಬಿ ಏನದರಿ, ಪೂರ್ತಿ ಎ ಬಿ ಏನಪ್ಪಾ ಅಂತಂದ್ರೆ 6 ಸೆಂಟಿಮೀಟರ್ ಐತಿ. ಓಕೆ, ನಂತರ ಎಡಿ ಯ ಅಳತೆಯನ್ನ ಕಂಡುಹಿಡಿಯಿರಿ ಅಂದಾರ. ಎಡಿ ಅಳತೆ ಎಷ್ಟು ಅಂತ ಹೇಳಕತ್ತಾರೆ. ಓಕೆ, ಸೊ ಎ ಸಿ ಈ ಕಡೆ ತಗೊಂಡ್ಬಿಡ್ತೇನೆ ನಾನು. ಎ ಬಾಗ್ಲೆ ಎ ಸಿ ಇಸ್ ಈಕ್ವಲ್ ಟು 1/4 ಎ ಬಾಗ್ಲೆ ಎ ಸಿ. ಓಕೆ, ಹಾಗ ನಮ್ಗೆ ಇಲ್ಲಿ ಗೊತ್ತ್ರಿ ಏನಪ್ಪಾ ಅಂತಂದ್ರೆ ಏನ್ರಿ, ಎಡಿ ಬಾಗ್ಲೆ ಎ ಬಿ ಈಕ್ವಲ್ ಟು ಎಡಿ ಬಾಗ್ಲೆ ಎ ಬಿ ಇಸ್ ಈಕ್ವಲ್ ಟು ಎ ಬಾಗ್ಲೆ ಎ ಸಿ ಆಗಿರ್ತತಿ. ಎಡಿ ಬಾಗ್ಲೆ ಎ ಬಿ ಈಕ್ವಲ್ ಟು ಎ ಬಾಗ್ಲೆ ಎ ಸಿ ಆಗಿರ್ತತಿ. ಯಾವ ಆಧಾರದ ಮೇಲೆ, ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ. ಲಾಸ್ಟಿಗೆ ಅವ್ರು ಏನ್ ಕೇಳಾಕತ್ತಾರ್ರಿ, ಎಡಿ ಅಳತೆಯನ್ನ ಕೇಳಕತ್ತಾರ. ಇದು ಎಷ್ಟು ಅಂತ ಕೇಳಾಕತ್ತಾರ. ಓಕೆ, ಎಡಿ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಎಡಿ ಗೊತ್ತಿಲ್ಲ, ಅದನ್ನ ಅದೇ ರೀತಿ ಬರ್ಕೊಳ್ಳೋಣಂತ. ಎ ಬಿ ಗೊತ್ತು, ಅದೇನಪ್ಪಾ ಅಂತಂದ್ರ 6 ಸೆಂಟಿಮೀಟರ್ ಐತಿ. 6 ಸಾಕು, ಸೆಂಟಿಮೀಟರ್ ಬೇಡ. ಇಸ್ ಈಕ್ವಲ್ ಟು ಎ ಬಾಗ್ಲೆ ಎ ಸಿ ಅಂದ್ರೆ ಎಷ್ಟದ್ರಿ, 1/4. 6 ಈ ಕಡೆ ಕಳ್ಸೋಣ, ಎಡಿ ಇಲ್ಲೇ ಇರಲಿ. ಎಡಿ ಇಸ್ ಈಕ್ವಲ್ ಟು 6/4. 2 2 4, 2 3 6, 2 1 2, 2 ಮಧ್ಯೆ 3 ಇಲ್ಲ ರೀ, 1 2 2 1 2, ಪಾಯಿಂಟ್ ಕೊಟ್ಟು 0 ತಗೋತೀವಿ. 10 ಆಯ್ತು, 2 5 10. ಅಂದ್ರೆ ಎಡಿಯ ಬೆಲೆ ಏನಾಗಿರ್ತೈತಿ ಅಂದ್ರ 1.5 ಸೆಂಟಿಮೀಟರ್ ಆಗಿರ್ತೈತಿ. 9ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ 1.5 ಸೆಂಟಿಮೀಟರ್ ಆಗೈತಿ. ಓಕೆ, ನಂತರ 10ನೇ ಲೆಕ್ಕ ಚಿತ್ರವನ್ನ ಕೊಟ್ಟರ, ಚಿತ್ರವನ್ನ ತಕೊಂಡು ನಾವು ಮುಂದುವರಿಣಂತ್ರಿ. ಓಕೆ, ಸೊ ಚಿತ್ರ ದಟ್ ಎಲ್ಲವೂ ಏನಪ್ಪಾ ಅಂದ್ರೆ ಇವು ಒಂದೇ ರೀತಿಯಾದಂತ ಚಿತ್ರಣಗಳಾದವ್ರಿ, ಅಂತ ಏನು ಡಿಫರೆನ್ಸ್ ಇಲ್ಲ. ಓಕೆ, ಹೆಸರು ಬೇರೆ ತರ ಇದೆ ನೋಡ್ರಿ. ಇಲ್ಲಿ ಎ ಬಿ ಸಿ ಡಿ ಇ ಮುಂದೆ ಏನ್ ಕೊಟ್ಟಾರಿ, ಇದು ಎಕ್ಸ್ ಅದ, ಇದು ವೈ ಅದ, ಇದು ಎ, ಇದು ಬಿ. ನಂತರ ಅವ್ರು ಏನ್ ಮಾಡಿದಾರ ಅಂತಂದ್ರೆ ಸರಿಯಾದ ಹೇಳಿಕೆಯನ್ನ ಹೇಳ್ರಿ ಅಂತಂದಾರ. ಸರಿಯಾದ ಹೇಳಿಕೆ ಅಂತ ಹೇಳ್ಬೇಕಾದಾಗ ಅದು ಹೇಳಿಕೆಗಳು ಯಾವ ರೀತಿ ಅದ ಅಂದ್ರೆ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ತರ ಅದಾವ್ರಿ. ಓಕೆ, ಸರಿ, ಈಗ ಎಕ್ಸ್ ಮತ್ತೆ ವೈ ಬಗ್ಗೆ ನೋಡಿದಾಯ್ತು ಅಂತಂದ್ರ ಈಗ ನಾವು ಹಿಂದಿನ ಲೆಕ್ಕದಲ್ಲಿ ನೋಡಿದ್ವಿ. ಇದ ಲೆಕ್ಕದ ನಾ ರೆಫರೆನ್ಸ್ ತಗೋತೇನೆ ನಿಮ್ಗ. ಇಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಎಡಿ ಡಿವೈಡೆಡ್ ಬೈ ಎ ಬಿ, ಈ ಕಡೆ ಸೈಡ್ ಏನು ಸಪರೇಟ್ ಆಗಿ ತಗೊಂಡಿದ್ವಿ. ಈಗ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಸೈಡ್ ನ ತಗೋತೀವಿ. ಓಕೆ, ಸೊ ಇಲ್ಲಿ ಏನಾಗಿರ್ತೈತಿ ಅಂತಂದ್ರೆ ಸಿ ಡಿ ಡಿವೈಡೆಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಇಡಿ ಡಿವೈಡೆಡ್ ಬೈ ಎ ಬಿ ಆಗಿರುತ್ತೆ. ಓಕೆ ಏನ್ರಿ, ಸಿ ಡಿ ಡಿವೈಡೆಡ್ ಬೈ ಎ ಸಿ. ಈ ಬಾಹು ಬಾಗ್ಲೆ ಪೂರ್ತಿ ಬಾಹು ಇಸ್ ಈಕ್ವಲ್ ಟು ಈ ಬಾಹು ಬಾಗ್ಲೆ ಈ ಬಾಹು ಆಗಿರ್ತೈತಿ. ಓಕೆನಾ, ರೈಟ್. ಸಿ ಡಿ ಅಂದ್ರೆ ಏನೈತ್ರಿ, ಎ ಅದ. ಸಿ ಡಿ ಅಂದ್ರೆ ಏನೈತ್ರಿ, ಎ ಅದ. ಅದನ್ನ ನಾ ಇಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ ಈ ಲೆಕ್ಕನ. ಓಕೆ, ಸಿ ಡಿ ಅಂದ್ರ ಎ ಅದ, ಬಾಗ್ಲೆ ಎ ಸಿ ಅಂದ್ರೆ ಇದನ್ನ ಕೂಡಿಸ್ಬೇಕ್ರಿ. ಅಂದ್ರೆ ಇದೇನಾಗತ್ತಪ್ಪ ಅಂತಂದ್ರ ಎ ಪ್ಲಸ್ ಬಿ ಆಗ್ತೈತಿ ಇಸ್ ಈಕ್ವಲ್ ಟು ಇಡಿ ಬಾಗ್ಲೆ ಎ ಬಿ. ಇಡಿ ಅಂದ್ರೆ ಏನದ್ರಿ, ಎಕ್ಸ್ ಅದ, ಎ ಬಿ ಅಂದ್ರೆ ಏನದ್ರಿ, ವೈ ಅದ. ಎಕ್ಸ್ ಬಾಗ್ಲೆ ವೈ ಆಗಿರ್ತೈತಿ. ಓಕೆನಾ, ಸೊ ಈಗ ನಾವು ಎಕ್ಸ್ ಈಕ್ವಲ್ ಟು ಅಂತ ಬರೆಯೋದಾಯ್ತು ಅಂತಂದ್ರೆ ಇದನ್ನ ವೈ ಈ ಕಡೆ ತಗೊಂಡ್ ಹೋಗೋಣ. ಅಂದ್ರೆ ಇದೇನಾಗತ್ರಿ, ಎ ವೈ ಬಾಗ್ಲೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಆಗ್ತದೆ. ಓಕೆ, ಸ್ವಲ್ಪ ಬದಲಾವಣೆ ಮಾಡಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಎಕ್ಸ್ ಈಕ್ವಲ್ ಟು ಅಂತ ಬರ್ಕೋತೀನಿ. ಇದು ಆನ್ಸರ್ ಅದನ್ನ ನೋಡೋಣ. ಇಲ್ಲ ಅಂತಂದ್ರೆ ವೈ ಬಗ್ಗೆ ವಿಚಾರ ಮಾಡೋಣಂತ್ರಿ. ಓಕೆ, ಎಕ್ಸ್ ಈಕ್ವಲ್ ಟು ಎ ವೈ ಬಾಗ್ಲೆ ಎ ಪ್ಲಸ್ ಬಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಸಿ ಇದು ನಮಗ ಕೊಟ್ಟರ್ರಿ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರುತ್ತೆ. ನಾನು ಇಲ್ಲಿ ನಿಮ್ಗೊಂದು ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಇಲ್ಲಿ ನಮಗ
ಒಂದಿಷ್ಟದ್ರೊಳಗೆ ನಾವೇನಪ್ಪಾ ಅಂದ್ರೆ ಸಿ ಡಿ ಡಿವೈಡೆಡ್ ಬೈ ಎ ಡಿ ಈಕ್ವಲ್ ಟು ಇ ಸಿ ಡಿವೈಡೆಡ್ ಬೈ ಇ ಬಿ ತಗೋತೀವಿ. ಅದು ಯಾವಾಗ ಅಂತಂದ್ರೆ ಈ ಎರಡು ಬಾಹುಗಳ ಬಗ್ಗೆ ನಾವು ನೋಡ್ಬೇಕಾದಾಗ ಆ ರೀತಿ ತಗೊಂಡಿರ್ತೀವಿ. ಇಲ್ಲ ಅಂತಂದ್ರೆ ನಾವು ಈ ಸಣ್ಣ ಬಾಹು ಬಾಗ್ಲೆ ದೊಡ್ಡ ಬಾಹು, ಈ ಸಣ್ಣ ಬಾಹು ಬಾಗ್ಲೆ ದೊಡ್ಡ ಬಾಹು ಯಾವಾಗ ತಗೋತೀವಿ ಅಂದ್ರೆ ಈ ಮೂರನೇ ಬಾಹುವನ್ನ ನಾವು ಕನ್ಸಿಡರ್ ಮಾಡಿದ್ರೆ ಅಷ್ಟೇ ಆ ರೀತಿಯಾಗಿ ತಗೋತೀವಿ. ಇಲ್ಲಿ ನಾವೇನಪ್ಪಾ ಅಂದ್ರೆ ಇವೆರಡು ಬಾಹುಗಳ ಅನುಪಾತ ಬರೀಬೇಕಾದಾಗ ಸಿ ಡಿ ಬಾಗ್ಲೆ ಎ ಸಿ ತಗೋಬೇಕಾದಂತ ಪರಿಸ್ಥಿತಿ ಬಂದೈತಿ. ಆಗ್ಬೋದಾ? ರೈಟ್. ನಂತರ 11ನೆಯ ಲೆಕ್ಕ ಏನ್ ಕೊಟ್ರ ನೋಡ್ರಿ, ತ್ರಿಭುಜ ಎಬಿಸಿ ಸಮರೂಪ ತ್ರಿಭುಜ ಡಿಇಎಫ್. ತ್ರಿಭುಜ ಎಬಿಸಿಗೆ ತ್ರಿಭುಜ ಡಿಇಎಫ್ ಏನಂತಂದ್ರ ಸಮರೂಪವಾಗೈತಿ. ಎಬಿ ಈಕ್ವಲ್ ಟು 4 ಸೆಂಟಿಮೀಟರ್, ಬಿಸಿ ಈಕ್ವಲ್ ಟು 3.5 ಸೆಂಟಿಮೀಟರ್, ಸಿಎ ಈಕ್ವಲ್ ಟು 2.5 ಸೆಂಟಿಮೀಟರ್ ಮತ್ತು ಡಿಎಫ್ ಈಕ್ವಲ್ ಟು 7.5 ಸೆಂಟಿಮೀಟರ್ ಆದ್ರೆ ತ್ರಿಭುಜ ಡಿಎಫ್ ನ ಸುತ್ತಳತೆಯು ತ್ರಿಭುಜ ಡಿಎಫ್ ನ ಸುತ್ತಳತೆಯನ್ನ ಕಂಡುಹಿಡ್ರಿ ಅಂತ ಹೇಳಕತ್ತಾರ. ನಾವಿಲ್ಲಿ ಇದನ್ನ ಚಿತ್ರ ತಕೊಂಡ್ಬಿಡೋಣಂತ್ರಿ. ಎ ಬಿ ಸಿ, ಇದು ಇನ್ನೊಂದು ತ್ರಿಭುಜ ಡಿಇಎಫ್. ಓಕೆ, ಇಲ್ಲಿ ಎರಡು ತ್ರಿಭುಜಗಳು ಎರಡು ಬೇರೆ ಬೇರೆ ಅದಾವ್ರಿ. ಇಲ್ಲಿ ಒಂದ್ರೊಳಗೆ ಬರ್ತಿದ್ವಿ, ಇಲ್ಲಿ ಎರಡು ಬೇರೆ ಬೇರೆ ಅದಾವ. ಓಕೆ ಸರಿ, ಮುಂದೆ ಏನು ಕೊಟ್ಟಾರ್ರಿ? ಎ ಬಿ ಈಕ್ವಲ್ ಟು 4 ಸೆಂಟಿಮೀಟರ್, ನಂತರ ಬಿ ಸಿ ಈಕ್ವಲ್ ಟು 3.5 ಸೆಂಟಿಮೀಟರ್, ಸಿ ಎ ಇಸ್ ಈಕ್ವಲ್ ಟು 2.5 ಸೆಂಟಿಮೀಟರ್, ನಂತರ ಡಿಎಫ್ ಈಕ್ವಲ್ ಟು 7.5 ಸೆಂಟಿಮೀಟರ್. ಆದರೆ ಡಿಎಫ್ ನ ಸುತ್ತಳತೆ, ಇದರ ಸುತ್ತಳತೆಯನ್ನ ಕಂಡುಹಿಡಿ ಅಂದ್ರಿ. ಈ ಸುತ್ತಳತೆ ಬೇಕಂದ್ರೆ ಇವೆರಡು ಬಾಹುಗಳು ಬೇಕು ನಮಗೆ. ಸರಿ, ಕಂಡುಹಿಡಿಯೋಣಂತ್ರಿ. ಯಾವ ರೀತಿ? ಅನುರೂಪ ಬಾಹುಗಳಂತ ಅನುಪಾತ ತಗೊಳ್ಳಂತ. ಎ ಬಿ ಡಿವೈಡೆಡ್ ಬೈ ಡಿಇ, ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇಎಫ್, ಬಿ ಸಿ ಡಿವೈಡೆಡ್ ಬೈ ಇಎಫ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿಎಫ್, ಎ ಸಿ ಡಿವೈಡೆಡ್ ಬೈ ಡಿಎಫ್. ಈಗ ಇದ್ರ ಬೆಲೆಗಳನ್ನ ಹಾಕೋ ತಗೋಣಂತ. ಎ ಬಿ ಅಂದ್ರೆ ಗೊತ್ತದನ್ರಿ? ಗೊತ್ತೈತಿ, 4 ಬಾಗ್ಲೆ. ಡಿಇ ಅಂದ್ರೆ ಗೊತ್ತಿಲ್ಲ, ಅದನ್ನದೇ ರೀತಿ ಬರೆಯೋಣ. ಬಿ ಸಿ ಡಿವೈಡೆಡ್ ಬೈ ಇಎಫ್, ಬಿ ಸಿ ಅಂದ್ರೆ 3.5, ಇಎಫ್ ಗೊತ್ತಿಲ್ಲ. ಎ ಸಿ ಡಿವೈಡೆಡ್ ಬೈ ಡಿಎಫ್, ಎ ಸಿ ಅಂದ್ರೆ 2.5, ಡಿಎಫ್ ಅಂದ್ರೆ ಏನದ್ರಿ? 7.5. ಓಕೆನಾ? ಈಗ ನಮ್ಗ ಇದು ಗೊತ್ತೈತಲ್ರಿ, ಇದನ್ನ ಒಂದ್ಸಾರಿ ಇದಕ್ಕೆ ತಗೊಳ್ಳೋಣ, ಒಂದ್ಸಾರಿ ಇದ್ರ ಜೊತೆಗೆ ತಗೊಳ್ಳೋಣ. ಹೆಂಗ್ರಿ? ಹಿಂಗ ತಗೊಳ್ಳಂತ್ರಿ. 4 ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು 2.5 ಬಾಗ್ಲೆ 7.5. ಒಂದ್ ಕೆಲಸ ಮಾಡ್ಬಿಡ್ತೇನೆ ನಾನು, ಪಾಯಿಂಟ್ ಆಗ್ಬೇಕು, ಎರಡು ಒಂದೊಂದ್ ಪ್ಲೇಸ್ ಐತಿ. ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡ್ಬಿಡೋಣ. 25 ಒಂದ್ಲೆ 25, 25 ಮೂರ್ಲೆ 75. ಇದ್ರ ಬೆಲೆ ಏನಾಗುತ್ತೆ ಅಂದ್ರೆ 1 ಬಾಗ್ಲೆ 3 ಆಕೈತಿ. ಡೈರೆಕ್ಟ್ ಆಗಿ 1 ಬಾಗ್ಲೆ 3 ಅಂತ ಬರ್ಕೊಂಡ್ಬಿಡ್ತೇನೆ ಇಲ್ಲಿ. ಇದು ಒಂದ್ ಅನುಪಾತ ಆಯ್ತು. ಇನ್ನೊಂದು ಅನುಪಾತ ಏನ್ರಿ? 3.5 ಡಿವೈಡೆಡ್ ಬೈ ಇಎಫ್ ಇಸ್ ಈಕ್ವಲ್ ಟು 1 ಬಾಗ್ಲೆ 3. ಇವೆರಡು ಅನುಪಾತಗಳನ್ನ ತಗೊಂಡ್ವಿ. ಆ ನಂತರ ಈ ಎರಡು ಅನುಪಾತಗಳನ್ನ ತಗೊಳಕತ್ತೀವಿ. 3 ಈ ಕಡೆ ಹೋಗ್ಲಿ, ಡಿಇ ಈ ಕಡೆ ಹೋಗ್ಲಿ. 3 ಈ ಕಡೆ ಬಂದ್ರೆ ಛೇದದೊಳಗಿದ್ದು ಈ ಕಡೆ ಅಂಶಕ್ಕೆ ಹೋಗುತ್ತೆ, ಇಸ್ ಈಕ್ವಲ್ ಟು ಡಿಇ. 4 ಮೂರ್ಲೆ 12, ಡಿಇ ಈಕ್ವಲ್ ಟು 12 ಸೆಂಟಿಮೀಟರ್. ಓಕೆ, ಡಿ ಈಕ್ವಲ್ ಟು 12 ಸೆಂಟಿಮೀಟರ್. ಈ ಎಫ್ ಈ ಕಡೆ ಹೋಗ್ಲಿ, ಇದು 3 ಈ ಕಡೆ ಹೋಗ್ಲಿ, ಇದೇನಾಗುತ್ತೆ? 3.5 ಗುಂಡ್ಲೆ 3 ಇಸ್ ಈಕ್ವಲ್ ಟು ಈ ಎಫ್. 3.5 ಇಂಟು 3 ಅಂತಂದ್ರೆ 35 ಮೂರ್ಲೆ 105 ಅಂದ್ರೆ 10.5 ಆಗತ್ರಿ. ಅಂದ್ರೆ ಎಫ್ ಇಸ್ ಈಕ್ವಲ್ ಟು 10.5 ಸೆಂಟಿಮೀಟರ್. ಮುಗಿದನ್ರಿ ಲೆಕ್ಕ? ಲೆಕ್ಕ ಇಲ್ಲಿಗೆ ಮುಗಿದಲ್ರಿ, ಇನ್ನೂ ಐತಿ. ಡಿ ಅಂದ್ರೆ ಇದು 12 ಐತಿ, ಎಫ್ ಅಂದ್ರೆ ಇದು 10.5 ಐತಿ. ಇವ್ರದ್ದು ಏನಪ್ಪಾ ಅಂದ್ರೆ ಸುತ್ತಳತೆ ಕಂಡಿಡಿಯ ಅಂದ್ರ, ಸೊ ತ್ರಿಭುಜ ಡಿಎಫ್ ನ ಸುತ್ತಳತೆ ನಾ ಡೈರೆಕ್ಟ್ ಆಗಿ ಇಲ್ಲಿ ಏನಪ್ಪಾ ಅಂದ್ರೆ ಇದು ಹಿಂಗ ಬರ್ಬಿಡ್ತೇನೆ ನೋಡ್ರಿ. ಡಿಎಫ್ ನ ಸುತ್ತಳತೆ, ಇದರ ಸುತ್ತಳತೆ ಏನಾಗಿರ್ತೈತಿ ಅಂದ್ರೆ ಈ ಮೂರು ಬಾಹುಗಳ ಮೊತ್ತ 12 ಪ್ಲಸ್ 10.5 ಪ್ಲಸ್ 7.5. ಓಕೆ, 10 7 17 ಪ್ಲಸ್ 1 ಸೇರಿದ್ರೆ 18, 18 ಪ್ಲಸ್ 12 ಅಂದ್ರೆ 30 ಸೆಂಟಿಮೀಟರ್ ಆಗಿರ್ತೈತಿ. ಸೊ 11ನೇ ಪ್ರಶ್ನೆಗೆ ಉತ್ತರ ನೋಡಿದ್ವಿ ಅಂದ್ರೆ ಆಪ್ಷನ್ ಸಿ 30 ಸೆಂಟಿಮೀಟರ್ ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 12ನೇ ಲೆಕ್ಕ ಏನದ ನೋಡ್ರಿ. ಚಿತ್ರದಲ್ಲಿ ತ್ರಿಭುಜ ಎಸಿಬಿ ಅನುರೂಪ ತ್ರಿಭುಜ ಎಪಿಕ್ಯೂ ಅದ್ರ ವ್ಯಾಲ್ಯೂ ಕೊಟ್ಟಾರಿ. ಹಾಗಾದ್ರೆ ಎ ಕ್ಯೂ ನ ಅಳತೆಯನ್ನ ಕಂಡಿಡಿ ಅಂದಾರ. ಸೊ ಅದನ್ನ ನಾವು ಇಲ್ಲಿ ಚಿತ್ರ ತಗೊಂಡು ಏನಪ್ಪಾ ಅಂತಂದ್ರೆ ಮುಂದುವರಿಣಂತ್ರಿ. ಓಕೆ, ಸೊ ಚಿತ್ರ ಯಾವ ರೀತಿ ಐತಿ ಅಂದ್ರೆ ಈ ರೀತಿ ಐತಿ. ಓಕೆ ರೈಟ್. ಇದನ್ನ ನಾವು ಇಲ್ಲಿ ಏನಪ್ಪಾ ಅಂದ್ರೆ ಏನು ಪ್ರೂವ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಅವರೇ ಏನಪ್ಪಾ ಅಂತಂದ್ರೆ ಇದ್ರೊಳಗೆ ಕೊಟ್ಬಿಟ್ಟಾರೆ. ಓಕೆ, ಏನದರಿ? ಎ ಬಿ ಸಿ ಪಿ ಕ್ಯೂ. ಓಕೆ, ಏನು ಕೊಟ್ರಿ? ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಸಿ ಬಿ ಅನುರೂಪ ತ್ರಿಭುಜ ಎ ಪಿ ಕ್ಯೂ.
ಓಕೆ, ಸೊ ಇದು ಕೊಟ್ಟಾರ. ನಂತರ ಎ ಬಿ ಈಕ್ವಲ್ ಟು 6 ಸೆಂಟಿಮೀಟರ್. ಎ ಬಿ ಎಲ್ಲದ್ರಿ ಇಲ್ಲದ್ರಿ ನೋಡ್ರಿ 6 ಸೆಂಟಿಮೀಟರ್ ಐತಿ. ನಂತರ ಬಿ ಸಿ ಈಕ್ವಲ್ ಟು 8 ಸೆಂಟಿಮೀಟರ್ ಇಲ್ಲದ್ರಿ ನೋಡ್ರಿ ಇದು 8 ಸೆಂಟಿಮೀಟರ್. ನಂತರ ಪಿ ಕ್ಯೂ ಈಕ್ವಲ್ ಟು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ ಐತ್ರಿ. ನಂತರ ಎ ಕ್ಯೂ ನ ಅಳತೆಯನ್ನ ಕಂಡುಹಿಡಿಯಿರಿ ಅಂತ. ಸೊ ದಟ್ ಇದ್ರ ಎ ಕ್ಯೂ ಇದ್ರ ಬೆಲೆಯನ್ನ ಕಂಡುಹಿಡಿ ಅಂದ್ರಿ. ಸರಿ, ಈಗ ನಮ್ಗೆ ಏನೇನು ಗೊತ್ತದಲ್ಲ ಅದರ ಆಧಾರದ ಮೇಲೆ ನಾವು ಬರ್ಕೊಳ್ಳೋದಾಯ್ತು ಅಂತಂದ್ರೆ ಇಲ್ಲಿ ಬಿ ಸಿ ಗೆ ಏನಪ್ಪಾ ಅಂತಂದ್ರೆ ಪಿ ಕ್ಯೂ ಅದ. ಓಕೆ, ನಾನು ಅದನ್ನ ಮೊದಲೇ ಬರ್ಕೊಂಡ್ಬಿಡ್ತೀನಿ. ಬಿ ಸಿ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ನಮ್ಗೆ ಕೇಳಿದ್ದೇನು ಎ ಕ್ಯೂ ಕೇಳಾರ. ಓಕೆ, ಎ ಕ್ಯೂ ಇಲ್ಲಿ ಏನ್ ಬರ್ತ್ರಿ, ಇಲ್ಲಿ ಛೇದದೊಳಗೆ ಎ ಕ್ಯೂ ಬರ್ತೈತಿ. ಓಕೆ, ಎ ಕ್ಯೂಗೆ ಏನದ ಅಂತಂದ್ರೆ ದಟ್ ಅನುರೂಪ ಬಾಹು ಯಾವ್ದೈತಿ ಅಂತಂದ್ರೆ ಎ ಬಿ ಐತಿ. ಓಕೆ, ಸರಿ, ರೈಟ್. ಇಲ್ಲಿ ಎ ಕ್ಯೂ ಅದರಿ, ಇಲ್ಲಿ ಎ ಬಿ ಅದ. ಇದು ಛೇದದೊಳಗೆ ಯಾಕೆ ಬರ್ಬೇಕು? ಛೇದದೊಳಗೆ ಯಾಕೆ ಬರ್ಬೇಕು ಅಂತಂದ್ರೆ ಅಂಶದೊಳಗ ದೊಡ್ಡ ಈ ಎಡಗಡೆ ತ್ರಿಭುಜ ತೊಳಕತ್ತೀವಿ, ಛೇದದೊಳಗೆ ಬಲಗಡೆ ತ್ರಿಭುಜದ ಬಾಹುಗಳ ತೊಳಕತ್ತೀವಿ, ಅದ್ರ ಸಲುವಾಗಿ. ಓಕೆ, ಸೊ ಬಿ ಸಿ ಅಂದ್ರೆ ಎಷ್ಟದರಿ? 8 ಅದ. ಪಿ ಕ್ಯೂ ಅಂದ್ರೆ ಎಷ್ಟದರಿ? 4 ಅದ. ಎ ಬಿ ಅಂದ್ರೆ ಎಷ್ಟೈತ್ರಿ? 6 ಐತಿ. ಎ ಕ್ಯೂ ಅಂದ್ರೆ ಕಂಡುಹಿಡಿಬೇಕು. 4 ಒಂದೇ 4, 4 ಎರಡ್ಲೆ 8. ಓಕೆನಾ? ಎ ಕ್ಯೂ ಈ ಕಡೆ ಹೋಗ್ಲಿ, 2 ಈ ಕಡೆ ಬರ್ಲಿ. ಓಕೆ, ಇದು ಛೇದದೊಳಗಿದೆ, ಈ ಕಡೆ ಹೋದ್ರೆ ಅಂಶಕ್ಕೆ ಹೋಗುತ್ತೆ, ಅಂಶದೊಳಗಿದೆ ಈ ಕಡೆ ಬಂದ್ರೆ ಛೇದಕ್ಕೆ ಬರ್ತದೆ. 2 ಒಂದೇ 2, 2 ಮೂರ್ಲೆ 6 ಅಂದ್ರೆ ಎ ಕ್ಯೂ ನ ಬೆಲೆ ಎಷ್ಟು ಬರ್ತೈತಿ ಅಂತಂದ್ರೆ 3 ಸೆಂಟಿಮೀಟರ್ ಆಗಿರ್ತತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಸಿ 3 ಸೆಂಟಿಮೀಟರ್ ಸರಿಯಾದಂತ ಉತ್ತರ ಆಗೈತಿ. ನಂತರ 13ನೇ ಲೆಕ್ಕ. ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಬೆಲೆ, ಈ ಒಂದು ಚಿತ್ರದೊಳಗೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿ ಅಂದ್ರಿ. ಮೊದಲೇಕ ನಾನು ಇಲ್ಲಿ ಚಿತ್ರವನ್ನ ತಗೋತೀನಿ. ಓಕೆ, ಏನದ್ರಿ? ಎ ಬಿ ಸಿ, ಅದಾದ ನಂತರ ಇದು ಲಂಬ ಕೋನ ಐತಿ. ಆ ನಂತರ ಇದು ಮುಂದೆ ಬಂದಿಲ್ಲ ಏನಂತಂದ್ರೆ ಇಲ್ಲಿ ಒಂದು ಲಂಬ ಕೋನ ಐತಿ, ಇದು ಡಿ ಅದ. ಓಕೆ, ರೈಟ್. ಇದು ಟೋಟಲ್ ಇದು ಪೂರ್ತಿ 16 ಸೆಂಟಿಮೀಟರ್ ಐತ್ರಿ. ಓಕೆನಾ? ಸೊ ಇದೇನಪ್ಪಾ ಅಂತಂದ್ರೆ ಇದು 4 ಸೆಂಟಿಮೀಟರ್ ಐತಿ. ರೈಟ್, ಇದ್ರ ಬೆಲೆ ಎಷ್ಟು ಅಂತ ಕೇಳಕತ್ತಾರ. ಸರಿ, ಈಗ ದಟ್ ಇಲ್ಲಿ ಎಕ್ಸ್ ಬೆಲೆ ಏನಪ್ಪಾ ಅಂತಂದ್ರೆ ಈ ತ್ರಿಭುಜ ಎಡಿಸಿ ಒಳಗೈತಿ. ಅದ್ರ ಸಲುವಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಎರಡು ತ್ರಿಭುಜಗಳನ್ನ ಸಪರೇಟ್ ಆಗಿ ತಗೋತೀನಿ. ಇದನ್ನ ನಮ್ಗೆ ಎಲ್ಲ ಇದ್ರೊಳಗನ್ನ ತಗೊಳಕ್ ಇದನ್ನ ಲೆಕ್ಕ ಮಾಡ್ಲಿಕ್ಕೆ ಹೋಗಿ ಅಂದ್ರೆ ನಮ್ಗೆ ಸ್ವಲ್ಪ ಸಮಸ್ಯೆ ಆಗ್ತೈತಿ. ದೊಡ್ಡ ತ್ರಿಭುಜವನ್ನ ಇಲ್ಲಿ ತಗೋತೀನಿ. ಓಕೆ, ತ್ರಿಭುಜ ಎ ಬಿ ಸಿ, ಎ ಬಿ ಸಿ. ಅದಾದ ನಂತರ ಇಲ್ಲಿ ತ್ರಿಭುಜ ಎ ಡಿ ಸಿ ತಗೋತೇನೆ. ಓಕೆ, ರೈಟ್. ಎ ಡಿ ಸಿ ಇದು ಲಂಬಕೋನ ಐತಿ. ಸರಿನಾ? ಈಗ ಇವೆರಡು ತ್ರಿಭುಜಗಳನ್ನ ನೋಡೋದಾಯ್ತು ಅಂತಂದ್ರೆ ಈ ತ್ರಿಭುಜದೊಳಗ ಕೋನ ಎ ಇಸ್ ಈಕ್ವಲ್ ಟು 90 ಡಿಗ್ರಿ ಐತಿ. ಆ ನಂತರ ಇದ್ರೊಳಗೆ ಏನೈತಿ ಅಂತಂದ್ರೆ ಇದ್ರೊಳಗೆ ಏನಾಗೈತ್ರಿ, ಕೋನ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ ಐತಿ. ಇವೆರಡರೊಳಗೂ ಏನಪ್ಪಾ ಅಂತಂದ್ರೆ ಕೋನ ಸಿ ಏನಪ್ಪಾ ಅಂದ್ರೆ ಸೇಮ್ ಐತಿ. ಸೊ ಹಿಂಗಾಗಿ ನಾನು ಏನ್ ಮಾಡ್ತೀನಿ ಅಂತಂತಂದ್ರೆ ಇಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಆ ನಂತರ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಸಿ. ಏನ್ರಿ, ಉಭಯ ಸಾಮಾನ್ಯ, ಎರಡರೊಳಗೂ ಸೇಮ್ ಐತಿ. ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಅನುರೂಪ ತ್ರಿಭುಜ ಎಗೆ ಏನದ್ರಿ, ಡಿ ಅದ, ಸಿ ಗೆ ಸಿ ಅದ, ಲಾಸ್ಟಿಗೆ ಸಿ ಬರ್ತತಿ. ಅಂದ್ರೆ ಇಲ್ಲಿ ಮಿಡಲ್ ಏನ್ ಬರ್ತತಿ ಅಂತಂದ್ರೆ ಎ ಬರ್ತತಿ. ಓಕೆ, ಸರಿ. ಈಗ ನಮಗ ಏನೇನ್ ಗೊತ್ತೈತಿ ಅದನ್ನ ನಾವು ಬರ್ಕೊಳ್ಳೋದಾಯ್ತು ಅಂದ್ರೆ ಸಿ ಡಿ ಡಿವೈಡೆಡ್ ಬೈ, ಓಕೆ, 1 ನಿಮಿಷ, ಅವಸರ ಬೇಡ. ಇಲ್ಲಿ ಬಿ ಸಿ ಅದರಿ, ಬಿ ಸಿ ಗೊತ್ತದನ? ಬಿ ಸಿ ಗೊತ್ತೈತಿ. ಬಿ ಸಿ ಅನುರೂಪ ಏನೈತ್ರಿ, ಎ ಸಿ ಅದ. ಓಕೆ, ಕಂಡಿಡಿ ಅಂತದ್ದು ಏನು, ಎ ಸಿ ಕಂಡಿಡಿ ಅಂತಾರ. ಹಾಗಾದ್ರೆ ಬಲಗಡೆನು ಎ ಸಿ ತಗೊಳ್ಳೋಣ. ಆಲ್ರೆಡಿ ಎ ಸಿ ಬಂದ್ಬಿಟ್ಟದಲ್ಲ. ರೈಟ್, ಈಗ ಇದನ್ನ ನಾ ಪೂರ್ತಿ ಬರ್ಕೊಂಡ್ಬಿಡ್ತೇನೆ. ಬಿ ಸಿ ಅಂದ್ರೆ ಎಷ್ಟೈತ್ರಿ, 16 ಸೆಂಟಿಮೀಟರ್ ಐತಿ. ಇದೆಷ್ಟೈತಿ ಅಂತಂದ್ರ 4 ಸೆಂಟಿಮೀಟರ್ ಐತಿ. ನಮಗ ಇದನ್ನ ಕಂಡುಹಿಡಿಬೇಕಾಗೈತಿ. ಓಕೆ, ಸರಿ. ಬಿ ಸಿ ಡಿವೈಡೆಡ್ ಬೈ ಎ ಸಿ ಆಯ್ತು. ಇಲ್ಲಿ ಸಿ ಡಿ ಗೊತ್ತದಲ್ಲ, ಹಂಗಂದ್ರೆ ಸಿ ಡಿಗೆ ಇಲ್ಲಿ ಏನೈತಿ ಅಂತಂದ್ರೆ ಎ ಸಿ ಐತಿ. ಓಕೆ, ಏನ್ ಗೊತ್ತೈತಲ್ಲ ಅದನ್ನ ಬರ್ಕೊಳ್ಳೋಣ. ಒಂದ್ ಕಡೆ ಗೊತ್ತಿರ್ಲಿ, ಇನ್ನೊಂದ್ ಕಡೆ ಗೊತ್ತಿರ್ಲಾರ್ದಂಗಿರ್ಲಿ ನಡೀತೈತಿ. ಓಕೆ, ಬಿ ಸಿ ಡಿವೈಡೆಡ್ ಬೈ ಎ ಸಿ. ಬಿ ಸಿ ಅಂದ್ರೆ ಎಷ್ಟೈತ್ರಿ, 16 ಐತಿ. ಎ ಸಿ ಅಂದ್ರೆ ಗೊತ್ತಿಲ್ಲ, ಎಕ್ಸ್ ಐತಿ. ಸಿ ಡಿ ಅಂದ್ರೆ ಇಲ್ಲಿ ಏನದರಿ, 1 ನಿಮಿಷ, ಏನೋ ಮಿಸ್ಟೇಕ್ ಮಾಡಿದ್ವಿ ನಾವು, ಏನೋ ಮಿಸ್ಟೇಕ್ ಮಾಡಿದ್ವಿ. ಏನ್ ಮಾಡಿದ್ವಿ, ಇಲ್ಲಿ ಬಿ ಸಿ ಬೈ ಎ ಸಿ ಬರೆದ್ವಿ. ಸರಿ, ಈಗ ಇಲ್ಲಿ ಬರಿಬೇಕಾದಾಗ ನಾವು ಈ ತ್ರಿಭುಜದ ಏನಪ್ಪಾ ಅಂತಂದ್ರೆ ಈ ಎಡಗಡೆ ತ್ರಿಭುಜದ ಅಂಶಕ್ಕೆ ಬರಿಬೇಕು, ಇದು ಬಲಗಡೆ ತ್ರಿಭುಜದ ಛೇದಕ್ಕೆ ಬರಿಬೇಕು. ಓಕೆ, ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಬರ್ತೈತಿ ಅಂದ್ರೆ ಎ ಸಿ ಬಾಗ್ಲೆ ಡಿ ಸಿ ಬರ್ತೈತಿ. ಎ ಸಿಗೆ ಡಿ ಸಿ ತಗೋತೀವಿ. ಹಿಂಗೆ ಯಾಕ್ರಿ, ಯಾಕಂದ್ರೆ ಅಂಶದೊಳಗ ಎಡಗಡೆ ತ್ರಿಭುಜ ಬರ್ಬೇಕು, ಇದು ಛೇದದೊಳಗ ಬಲಗಡೆ ತ್ರಿಭುಜ ಬರ್ಬೇಕು. ಅದಕ್ಕೆ ಎ ಸಿ ಬೆಲೆ ಏನು ಗೊತ್ತಿಲ್ಲ, ಎಕ್ಸ್. ಸಿ ಡಿ ಬೆಲೆ ಏನು, ಸಿ ಡಿ ಬೆಲೆ ಎಷ್ಟದ್ರಿ, 4 ಅದ. ಇದು 4 ಈ ಕಡೆ ಹೋಗ್ಲಿ, ಎಕ್ಸ್ ಈ ಕಡೆ ಹೋಗ್ಲಿ. 16 ಗುಂಡ್ಲೆ 4 ಇಸ್ ಈಕ್ವಲ್ ಟು ಎಕ್ಸ್ ಗುಂಡ್ಲೆ ಎಕ್ಸ್, ಎಕ್ಸ್ ಸ್ಕ್ವೇರ್. ಓಕೆ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಹಾಕ್ಲೆ 64.
ಎಕ್ಸ್ ಇಸ್ ಇಕ್ವಲ್ ಟು 64ರ ವರ್ಗಮೂಲ. 64ರ ವರ್ಗಮೂಲ ಅಂದ್ರೆ ಎಷ್ಟು ಬರ್ತ್ರಿ? 8 ಸೆಂಟಿಮೀಟರ್ ಬರ್ತೈತಿ. ಓಕೆ, ಸೊ ಎಸಿಯ ಬೆಲೆ ಏನಾಗಿರ್ತೈತಿ ಅಂತಂದ್ರೆ 8 ಸೆಂಟಿಮೀಟರ್ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಸಿ ನಮ್ದು ಸರಿಯಾದಂತ ಉತ್ತರ ಆಗೈತಿ. ಸರಿನಾ? ನಂತರ 14ನೇ ಲೆಕ್ಕ, ತ್ರಿಭುಜ ಎಲ್ ಎಂ ಎನ್ ನಲ್ಲಿ ತ್ರಿಭುಜ ಕೋನ ಎಲ್ ಈಕ್ವಲ್ ಟು 50 ಡಿಗ್ರಿ. ಚಿತ್ರ ಇದನ್ನ ತೆಗೆದುಬಿಡೋಣಂತ. ತ್ರಿಭುಜ ಎಲ್ ಎಂ ಎನ್ ಎಲ್ಲಿ ಇದು ಎಷ್ಟದ ಅಂದ್ರೆ ಇದು 50 ಡಿಗ್ರಿ ಐತಿ, ಆ ನಂತರ ಎನ್ 60 ಡಿಗ್ರಿ ಐತಿ. ಓಕೆ, ಸೊ ಇದಕ್ಕೆ ನಾನು ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡಲ್ಲ, ಇಲ್ಲೇ ನಾ ಬರ್ಕೊಂಡ್ಬಿಡ್ತೀನಿ. ಇದು 50 ಐತಿ, ಇದು 60 ಐತಿ ಅಂದ್ರೆ ಇವೆರಡು ಸೇರಿದ್ರೆ 110 ಆಯ್ತು. ಇದು ಎಷ್ಟಾಗಿರ್ತೈತಿ ಅಂತಂತಂದ್ರೆ 70 ಡಿಗ್ರಿ ಆಗಿರ್ತೈತಿ. ಓಕೆ, ಮುಂದೆ ತ್ರಿಭುಜ ಎಲ್ ಎಂ ಎನ್ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಆಗೈತಿ. ಕೋನ ಕ್ಯೂನ ಬೆಲೆಯನ್ನ ಕಂಡುಹಿಡ್ರಿ ಅಂತ ಅನ್ನಕತ್ತಾರೆ. ಓಕೆ, ಪಿ ಕ್ಯೂ ಆರ್. ಓಕೆ, ಕ್ಯೂನ ಬೆಲೆ ಅಂದ್ರೆ ಕ್ಯೂ ಬೆಲೆ ಎದಕ್ಕೆ ಸಮ ಆಗಿರ್ತೈತಿ ಅಂದ್ರೆ ಎನ್ ಗೆ ಸಮ ಆಗಿರ್ತೈತಿ. ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಂ ಇಸ್ ಈಕ್ವಲ್ ಟು ಕೋನ ಎಂ ಬೆಲೆ ಎಷ್ಟದ್ರಿ? 70 ಡಿಗ್ರಿ ಅದ. ಹಂಗಂದ್ರ ಕೋನ ಕ್ಯೂ ಬೆಲೆ ಏನಾಗಿರ್ತೈತಿ ಅಂತಂದ್ರೆ 70 ಡಿಗ್ರಿ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಬಿ 70 ಡಿಗ್ರಿ ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 15ನೇ ಲೆಕ್ಕ ಏನದ ನೋಡ್ರಿ. ಡಿ ಮತ್ತು ಇಗಳು ಕ್ರಮವಾಗಿ ತ್ರಿಭುಜ ಎಬಿಸಿ ಭಾವಗಳಾದ ಎಬಿ ಮತ್ತು ಎಸಿಗಳ ಮಧ್ಯಬಿಂದುಗಳು. ಬಿಸಿ ಈಕ್ವಲ್ ಟು 6 ಸೆಂಟಿಮೀಟರ್ ಮತ್ತು ಡಿ ಸಮಾಂತರ ಬಿಸಿ ಆದರೆ ಡಿ ಯ ಉದ್ದವನ್ನು ಕಂಡುಹಿಡ್ರಿ ಅನ್ನುವಂತ ಅರ್ಥ ಕೊಟ್ಟಾರ. ಮೊದ್ಲೇಕ ಇದನ್ನ ನಾವು ಚಿತ್ರ ತಕೊಂಡ್ಬಿಡೋಣಂತ್ರಿ. ಏನ್ರಿ? ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಬಿ ಸಿ ಒಳಗ ಏನ್ರಿ ಡಿ ಮತ್ತು ಇಗಳು ಎ ಬಿ ಮತ್ತು ಎ ಸಿಗಳ ಮಧ್ಯ ಬಿಂದುಗಳು. ಎ ಬಿ ಮತ್ತು ಎ ಸಿಗಳ ಮಧ್ಯ ಬಿಂದುಗಳು. ಓಕೆ, ರೈಟ್. ಇದು ಡಿ ಅದ, ಇದು ಇ ಅದ. ಅಂದ್ರೆ ಎ ಬಿ ಎಷ್ಟದಲ್ಲ ಅದು ಎ ಡಿ ಏನಪ್ಪಾ ಅಂದ್ರೆ ಅದರ ಅರ್ಧ ಐತಿ. ಓಕೆ, ನಂತರ ಬಿ ಸಿ ಈಕ್ವಲ್ ಟು 6 ಸೆಂಟಿಮೀಟರ್. ಬಿ ಸಿ 6 ಸೆಂಟಿಮೀಟರ್ ಆದರೆ ಡಿಇ ಯ ಉದ್ದವನ್ನ ಕಂಡುಹಿಡಿಯಿರಿ. ಡಿ ಈಕ್ವಲ್ ಟು ಎಷ್ಟು ಅಂತ ಕೇಳಕತ್ತಾರ. ಸರಿ, ಓಕೆ. ಸೊ ನಮಗ ಎಡಿ ಮತ್ತು ಎ ಬಿ ಬಗ್ಗೆ ನಮಗ ಏನಾದ ಮಾಹಿತಿ ಐತಿ ಅಂತಂದ್ರೆ ಎಡಿ ಬಾಗ್ಲೆ ಎ ಬಿ ಇಸ್ ಈಕ್ವಲ್ ಟು 1/2. ಕರೆಕ್ಟಾ? ಓಕೆ, ಇದು ನಿಮ್ಗ ಅರ್ಥ ಆದ್ರೆ ಸರಿ, ಇಲ್ಲ ಅಂದ್ರೆ ನಾನು ಇದನ್ನ ಈ ರೀತಿ ಬರ್ಕೋತೇನ್ರಿ. ಏನ್ರಿ? ಎಡಿ ಇಸ್ ಈಕ್ವಲ್ ಟು ಎ ಬಿ ಬಾಗ್ಲೆ 2. ಕರೆಕ್ಟ್ ರೀ? ಎಡಿ ಅನ್ನೋದು ಏನಪ್ಪಾ ಅಂದ್ರೆ ಎ ಬಿ ಯ ಅರ್ಧ ಐತಿ. ಯಾಕ್ರಿ? ಡಿ ಎ ಬಿ ಯ ಮಧ್ಯ ಬಿಂದು ಐತಿ ಅದಕ್ಕ. ಓಕೆ, ಎ ಬಿ ಈ ಕಡೆ ಬರ್ಲಿ, ಆದ್ರೆ ಇದೇನಾಗತ್ತಪ್ಪ ಅಂತಂದ್ರ ಎ ಡಿ ಬಾಗ್ಲೆ ಎ ಬಿ ಇಸ್ ಈಕ್ವಲ್ ಟು 1/2. ಎ ಬಿ ಈ ಕಡೆ ಬಂತು ಅಂತಂದ್ರ ನಮ್ಗೆ ಇಲ್ಲಿ ಅಂಶದೊಳಗೆ ಏನು ಉಳಿತೈತ್ರಿ? 1 ಉಳಿತೈತಿ. ಓಕೆ, ಸರಿ. ನಮ್ಗ ಇಲ್ಲಿ ಏನ್ ಗೊತ್ತೈತಿ ಅಂದ್ರ ಎ ಡಿ ಬಾಗ್ಲೆ ಎ ಬಿ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರ ಡಿಇ ಬಾಗ್ಲೆ ಬಿ ಸಿ ಆಗಿರ್ತೈತಿ. ಡಿಇ ಬಾಗ್ಲೆ ಬಿ ಸಿ ಆಗಿರ್ತೈತಿ. ಎ ಡಿ ಬಾಗ್ಲೆ ಎ ಬಿ ಅಂದ್ರೆ ಏನದ್ರಿ ಬೆಲೆ? 1/2 ಐತಿ. ಇಲ್ಲಿ ನಾ ಮುಂದೆ 1/2 ಇಲ್ಲೇ ಬರ್ಕೊಂಡ್ಬಿಡ್ತಾನೆ. ಡಿಇ ಬೆಲೆ ಗೊತ್ತಿಲ್ಲ ರೀ, ಕಂಡುಹಿಡಿಬೇಕು. ಡಿಇ ಬಾಗ್ಲೆ ಬಿ ಸಿ ಬೆಲೆ ಎಷ್ಟೈತ್ರಿ? 6 ಇಸ್ ಈಕ್ವಲ್ ಟು 1/2. 6 ಬಲಗಡೆ ಹೋದ್ರೆ ಏನಾಗತ್ರಿ? ಇಂಟು 6 ಆಗತಿ. ಬಾಗ್ಲೆ 6 ಈ ಕಡೆ ಹೋದ್ರೆ ಇಂಟು 6 ಆಗತಿ. 2 1 2, 2 3 6. ಡಿಇ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದ್ರೆ 3 ಸೆಂಟಿಮೀಟರ್ ಆಗಿರ್ತತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 3 ಸೆಂಟಿಮೀಟರ್ ಸರಿಯಾದಂತ ಉತ್ತರ ಆಗೈತೆ. ನಂತರ 16ನೇ ಪ್ರಶ್ನೆ ಏನದ್ರಿ? ತ್ರಿಭುಜ ಎ ಬಿ ಸಿ ಡಿ. ಓಕೆ, ಸೊ ಈ ತ್ರಿಭುಜವನ್ನ ನಾ ಇಲ್ಲಿ ತಕೊಂಡ್ಬಿಡ್ತೇನ್ರಿ. ಓಕೆ, ಸೊ ಇಲ್ಲಿ ಮುಂದೆ ಇದು ಏನೇನ್ ಕೊಟ್ಟರು ನೋಡ್ರಿ ಇದ್ರ ಬಗ್ಗೆ. ತ್ರಿಭುಜ ಎ ಬಿ ಸಿ ಡಿ ಅಲ್ಲಿ ಎ ಬಿ ಸಮಾಂತರ ಡಿ ಸಿ, ಎ ಬಿಗೆ ಡಿ ಸಿ ಸಮಾಂತರ ಐತಿ ಮತ್ತು ಪಿ ಕ್ಯೂಗಳು ಕ್ರಮವಾಗಿ ಎ ಡಿ ಮತ್ತು ಬಿ ಸಿಗಳ ಮೇಲಿನ ಬಿಂದುಗಳು. ಪಿ ಮತ್ತು ಕ್ಯೂ ಎರಡು ಬಿಂದುಗಳಾಗ್ಯವು. ಆನಂತರ ಪಿ ಕ್ಯೂ ಸಮಾಂತರ ಸಿ ಡಿ ಅಥವಾ ಡಿ ಸಿ ಆಗ್ಯದ. ಪಿ ಡಿ ಈಕ್ವಲ್ ಟು 18 ಸೆಂಟಿಮೀಟರ್, ಬಿ ಕ್ಯೂ ಈಕ್ವಲ್ ಟು 35 ಸೆಂಟಿಮೀಟರ್. ಆನಂತರ ಕ್ಯೂ ಸಿ ಈಕ್ವಲ್ ಟು 15 ಸೆಂಟಿಮೀಟರ್. ಆದರೆ ಎಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರೆ. ಸೊ ಟೋಟಲ್ ಈ ಎಡಿಯ ಉದ್ದವನ್ನ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ್ರಿ. ಓಕೆ ಸರ್, ಸೊ ನಾವು ಏನ್ ಮಾಡೋಣ ಅಂತಂದ್ರೆ ಮೊದ್ಲಕ್ಕ ಈ 2 ತ್ರಿಭುಜದ ಬಗ್ಗೆ ತಗೊಳ್ಳೋಣ ಅಂತ. ಸೊ ಇದು ಪೂರ್ತಿ ತ್ರಿಭುಜವನ್ನು ತಗೋತೆ ನಾನು. ತ್ರಿಭುಜ ಡಿ ಎ ಬಿ. ಈ ತ್ರಿಭುಜ ಡಿ ಎ ಬಿ ಅನ್ನ ತಗೊಂಡ್ವಿ ಅಂದ್ರೆ ಇದೇನಾಗುತ್ತೆ ನಮಗೆ ಬೆಲೆ ಲಾಸ್ಟ್ ಎ ಡಿ ಕೇಳಾರಲ್ರಿ, ಅದ್ರ ಸಂಬಂಧ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಎ ಡಿ ಡಿವೈಡೆಡ್ ಬೈ ಪಿ ಡಿ.
AD divided by PD is equal to BD divided by OD. ಓಕೆ ಕರೆಕ್ಟ್ ರೀ, BD divided by OD. ನಾ ಇನ್ನೊಂದ್ಸರಿ ಇಲ್ಲಿ ಇದನ್ನ ಹೇಳ್ತೇನೆ ನೋಡ್ರಿ, AD divided by PD is equal to BD divided by OD. ಇದು ಎದ್ರೊಳಗ ತ್ರಿಭುಜ DAB ಒಳಗ. ಅದೇ ರೀತಿಯಾಗಿ ತ್ರಿಭುಜ BDC ಒಳಗ, ತ್ರಿಭುಜ BDC ಒಳಗ ನಮಗ ಏನ್ ಬರ್ಬೇಕ್ರಿ, ಇದೇ ರೀತಿ ಬರೋದಾಯ್ತು ಅಂತಂದ್ರೆ BD divided by OD ತಗೊಂಡಿವಿ ಅಂದ್ರೆ, BD divided by OD ತಗೊಂಡಿವಿ ಅಂತಂದ್ರೆ, BD divided by OD ತಗೊಂಡಿವಿ ಅಂದ್ರೆ ಇದೇನಾಗುತ್ತೆ, BC divided by QC ಆಗುತ್ತೆ. BC divided by QC. ಇನ್ನೊಂದ್ಸರಿ ನೋಡ್ರಿ, BD divided by OD, BC divided by QC ಆಗಿರುತ್ತೆ. ಓಕೆನಾ? ಸರಿ, ಹಾಗಾದ್ರೆ ಇದಕ್ಕ ಇದು ಏನಪ್ಪಾ ಅಂದ್ರೆ ಈಕ್ವಲ್ ಐತಿ ಅಂದ್ರೆ AD divided by PD equal to BC divided by QC ಆಗಿರ್ತೈತಿ. ಓಕೆನಾ? ಸರಿ, AD ವ್ಯಾಲ್ಯೂ ಗೊತ್ತನ್ರಿ? ಗೊತ್ತಿಲ್ಲ, ಅದನ್ನ ನಾವು ಕಂಡುಹಿಡಿಯಾಕತ್ತೀವಿ. AD ಬಾಗ್ಲೆ PD ಅಂದ್ರೆ ಎಷ್ಟದರಿ? 18 ಅದ. ಇಸ್ ಈಕ್ವಲ್ ಟು BC ಒಂದ್ ಸೆಕೆಂಡ್ ರೀ, ಅದಕ್ಕಿಂತ ಮುಂಚೆ ನಾನು ಇದನ್ನ ಬರ್ಕೊಂಡ ಮುಂದುವರಿತೇನ್ರಿ. AD divided by PD is equal to, therefore AD divided by PD is equal to BC divided by QC. AD divided by PD, AD ಗೊತ್ತಿಲ್ಲ, ಅದನ್ನ ಹಂಗ ಬರ್ಕೋತೇವ್ರಿ. ಡಿವೈಡೆಡ್ ಬೈ PD ವ್ಯಾಲ್ಯೂ ಗೊತ್ತೈತೇನ್ರಿ? ಗೊತ್ತು, 18 ಸೆಂಟಿಮೀಟರ್ ಇಸ್ ಈಕ್ವಲ್ ಟು BC divided by QC. BC ಗೊತ್ತನ್ರಿ? ಇವೆರಡು ಸೇರಿಸಿದ್ರೆ BC ಬರ್ತೈತಿ. 35ಕ್ಕೆ 15 ಸೇರಿಸಿದ್ರೆ 50 ಡಿವೈಡೆಡ್ ಬೈ QC ಅಂದ್ರೆ ಎಷ್ಟದರಿ? 15 ಐತಿ. ಓಕೆ, 18ನ ಬಲಗಡೆ ತಗೊಂಡು ಹೋಗೋಣ. AD is equal to 50 ಬಾಗ್ಲೆ 15. ಇಲ್ಲಿ ಬಾಗ್ಲೆ 18 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗತ್ರಿ? ಗುಂಡ್ಲೆ 18 ಆಗುತ್ತೆ. ಸರಿನಾ? 5 3ಲೆ 15, 5 10ಲೆ 50, 3 1ಲೆ 3, 3 6ಲೆ 18. AD is equal to ಏನಾಗಿರ್ತೈತಿ ಅಂದ್ರ 10 6ಲೆ 60 ಸೆಂಟಿಮೀಟರ್ ಆಗಿರ್ತೈತಿ. ಓಕೆ, ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಸಿ 6 ಸೆಂಟಿಮೀಟರ್ ಅದರಿ. ದಟ್ 60 ಸೆಂಟಿಮೀಟರ್ ಇಲ್ಲಿ ಯಾವುದು ಕೊಟ್ಟಿಲ್ಲ. ಸೊ ಮಾಡಿರುವಂತ ಲೆಕ್ಕದಲ್ಲಿ ಯಾವುದೇ ರೀತಿಯಾದಂತ ಮಿಸ್ಟೇಕ್ ಇಲ್ಲ ರೀ. 60 ಸೆಂಟಿಮೀಟರ್ ಸರಿಯಾದಂತ ಉತ್ತರ ಆಗೈತಿ. ಆಪ್ಷನ್ ಒಳಗೆ ಕೊಡೋದು ಏನಪ್ಪಾ ಅಂದ್ರೆ ಹೆಚ್ಚು ಕಮ್ಮಿ ಆಗೈತಿ. ಓಕೆ, ನೀವು ಒಂದ್ಸರಿ ಈ ಲೆಕ್ಕ ಕರೆಕ್ಟ್ ಆಗಿ ಚೆಕ್ ಮಾಡ್ರಿ, ದಟ್ ಇದು ಕರೆಕ್ಟ್ ಅದನ್ನ ಇಲ್ಲ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ನಂತರ 17ನೇ ಪ್ರಶ್ನೆ, ABCD ಯ ಒಂದು ಸಮಾಂತರ ಚತುರ್ಭುಜ. ಇದನ್ನ ನಾನು ಮೊದ್ಲೇಕ ಚಿತ್ರವನ್ನ ತಕ್ಕೋತೇನಿ, ಆ ನಂತರ ಮುಂದುವರಿತೇನ್ರಿ. ಓಕೆ, ರೈಟ್, ಈ ರೀತಿಯಾಗಿ ಚಿತ್ರವನ್ನ ಕೊಟ್ಟಾರ. ರೈಟ್, ಸೊ ಏನ್ ಹೇಳದ್ರಿ? ABCD, ಇದು P, ಇದು L. ಓಕೆ, ಸೊ ABCD ಒಂದು ಸಮಾಂತರ ಚತುರ್ಭುಜ. PU BC ಯ ಮೇಲಿನ ಒಂದು ಬಿಂದು, PU BC ಯ ಮೇಲಿನ ಒಂದು ಬಿಂದು ಮತ್ತು DP ಯನ್ನು L ಬಿಂದುವಿನಲ್ಲಿ ಸಂಧಿಸುತ್ತದೆ. DP ಯನ್ನು L ನಲ್ಲಿ ಸಂಧಿಸುತ್ತದೆ. ಓಕೆ, AB ಯನ್ನು ವೃದ್ಧಿಸಿ ಸಂಧಿಸುವಂತೆ AB ಯನ್ನು ವೃದ್ಧಿಸಿ ಸೇರಿಸಿದರೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದುದು? ಸೊ ಕೆಳಗಿನ ಯಾವುದು ಸರಿಯಾದುದು ಅಂತಂದ್ರೆ DP by BL ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟರಿ? DP by BL ಅಂತ ಕೊಟ್ಟಿದ್ದಾರೆ. DP by BL ಹೆಂಗ್ ತಗೊಳದ್ರಿ? ಸರಿ, ಈಗ DP ಮತ್ತೆ BL ಅಂತ ಕೊಟ್ಟಾರ ಅಂತಂದ್ರೆ ಈ ಯಾವ ಎರಡು ತ್ರಿಭುಜದ ಬಗ್ಗೆ ಮಾತಾಡಕತ್ತಾರ ಅಂತಂದ್ರೆ DCB ಮತ್ತು PBL ತ್ರಿಭುಜಗಳ ಬಗ್ಗೆ ಮಾತಾಡಕತ್ತಾರ. ಓಕೆ, ಸೊ ತ್ರಿಭುಜ DCP ಮತ್ತು ತ್ರಿಭುಜ PBL ಅನ್ನ ನಾವು ನೋಡೋಣಂತ್ರಿ. ಓಕೆ, ಇವೆರಡರೊಳಗೂ ನಾವು ನೋಡಿದ್ವಿ ಅಂತಂದ್ರೆ ಈ ಕೋನಕ್ಕೆ ಈ ಕೋನ ಸಮ ಆಗಿರ್ತತಿ. ಅಂದ್ರೆ ಕೋನ P is equal to ಕೋನ P, ಶೃಂಗಾಭಿಮುಖ ಕೋನಗಳು. ಇದು ನಮ್ಗೆ ಆಕ್ಚುಲಿ ಇದನ್ನೆಲ್ಲ ಬರೆಯುವಂತ ಅವಶ್ಯಕತೆ ಇಲ್ಲ ರೀ, ಆದ್ರೆ ನಮ್ಗ ಈಗ ಇದು ಎಕ್ಸ್ಪ್ಲನೇಷನ್ ಸಲುವಾಗಿ ಏನಪ್ಪಾ ಅಂದ್ರೆ ಇದನ್ನ ಬರೆಯಾಕತ್ತೀವಿ. ನಂತರ ಈ ಕೋನಕ್ಕ ಈ ಕೋನ ಸಮ ಆಗಿರ್ತತಿ. ಯಾಕಪ್ಪ ಅಂತಂದ್ರೆ ಇವೆರಡು ರೇಖೆಗಳ ಸಮಾಂತರವಾಗಿದ್ದಾವು. ಯಾವ್ರಿ? BC ಮತ್ತು AL ರೇಖೆಗಳ ಸಮಾಂತರವಾಗಿದ್ದಾವು. ಇಲ್ಲಿ ಏನಾಗೈತೆ ಅಂದ್ರೆ ಈ ಕೋನಕ್ಕ ಈ ಕೋನ ಏನಪ್ಪಾ ಅಂತಂದ್ರ ಶೃಂಗಾಭಿಮುಖ ಕೋನಗಳದು, ಹಂಗಾಗಿ ಇವೆರಡು ಸೇಮ್ ಅದಾವ್ರಿ. ಕೋನ D is equal to ಕೋನ L. ಶೃಂಗಾಭಿಮುಖ ಕೋನಗಳಲ್ರಿ, ಪರ್ಯಾಯ ಕೋನಗಳಾಗಿದ್ದಾವು. ಓಕೆ, ಪರ್ಯಾಯ ಕೋನಗಳು. ಓಕೆ, ರೈಟ್. ಸೊ ಎರಡು ಸಮಾನವು ಅಂತಂದ್ರೆ ಇವೆರಡು ತ್ರಿಭುಜಗಳು ಏನಾಗಿರ್ತಾವ್ರಿ? ಸಮರೂಪ ತ್ರಿಭುಜಗಳು ಆಗಿರ್ತಾವು. ಯಾವ ಆಧಾರದ ಮೇಲೆ? ಕೋನ ಸಮರೂಪತೆ ಆಧಾರದ ಮೇಲೆ. ಸೊ ಈಗ ಬರ್ಕೊಂಡ್ಬಿಡೋಣ. ಕೋನ DCP ಸಮರೂಪ ಕೋನ. P ಗೆ P, ಲಾಸ್ಟಿಗೆ P ಐತೆ, P ಗೆ P ಬರೋಣ. D ಗೆ L, ಎಲ್ಲಿ ಬರೆಯೋಣ. ಸೊ ಉಳಿದಿರು ಯಾವ್ದ್ರಿ? ಇಲ್ಲಿ ಉಳಿದಿರು ಯಾವ್ದಪ್ಪ ಅಂದ್ರೆ P ಉಳಿದದ. ಓಕೆ, ಸರಿ, ಈಗ ಅವ್ರೇನ್ ಹೇಳಾರಲ್ಲ ಅಲ್ಲಿ ಬರೋಣ. DP ಈ ಕಡೆ DP ತಗೊಳ್ಳೋಣ. ಓಕೆ, ಇಲ್ಲಿ DP ತಗೊಳ್ಳೋಣ. ಇಲ್ಲಿ DP ತಗೊಂಡ್ವಿ ಅಂತಂದ್ರೆ ಇಲ್ಲಿ ಏನ್ ಬರ್ತದ್ರಿ?
ಎಲ್ ಪಿ ಬರ್ತತಿ, ಎಲ್ ಪಿ ಬರ್ತತಿ. ಓಕೆ, ಇಸ್ ಈಕ್ವಲ್ ಟು ಮತ್ತೆ ಏನು ಕೊಟ್ಟಾರೆ ಅವರು, ಡಿ ಪಿ ಬೈ ಬಿ ಎಲ್ ಅಂತ ಕೊಟ್ಟಾರೆ. ಬಿ ಎಲ್, ಬಿ ಎಲ್. ಓಕೆ, ಬಿ ಎಲ್, ಬಿ ಎಲ್, ಬಿ ಎಲ್, ಬಿ ಎಲ್. ಇಲ್ಲಿ ಬಿ ಎಲ್ ಅನ್ನ ತಗೊಂಡ್ವಿ ಅಂತಂದ್ರೆ, ಈ ಕಡೆ ಬಿ ಎಲ್ ಅನ್ನ ತಗೊಂಡ್ವಿ ಅಂತಂದ್ರೆ ಈ ಕಡೆ ಏನ್ ಬರ್ತರಿ, ಸಿ ಡಿ ಬರ್ತದೆ. ಓಕೆ, ಡಿ ಪಿ ಬೈ ಬಿ ಎಲ್ ಅಂತ ತಗೊಳ್ಳಿಕ್ಕೆ ನಮಗ್ ಬರಲ್ಲ. ಡಿ ಪಿ ಬೈ ಡಿ ಪಿ, ಡಿ ಪಿ, ಡಿ ಪಿ, ಡಿ ಪಿ ಬೈ ಎಲ್ ಪಿ, ಬಿ ಸಿ ಬೈ ಬಿ ಎಲ್. ಓಕೆ, ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಬಿ ಏನಪ್ಪಾ ಅಂತಂದ್ರೆ ಇದನ್ನೇ ಹೋಲುವಂತದ್ದು ಐತೆ ನೋಡ್ರಿ. ಏನ್ರಿ, ಡಿ ಪಿ ಡಿವೈಡೆಡ್ ಬೈ ನಾವು ಎಲ್ ಪಿ ಅಂತ ಬರ್ತೀವಿ, ಅವ್ರು ಪಿ ಎಲ್ ಅಂತ ಬರ್ಕೊಂಡಿದಾರ. ಇಲ್ಲಿ ಏನದ ಅಂತಂದ್ರೆ ಸಿ ಡಿ, ಇಲ್ಲಿ ನಾವು ಸಿ ಡಿ ಅಂತ ಬರ್ತೀವಿ, ಅವರು ಡಿ ಸಿ ಅಂತ ಬರ್ತಾರ. ಇಲ್ಲಿ ಕೆಳಗಡೆ ಬಿ ಎಲ್ ಸೇಮ್ ಐತಿ. ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗೈತಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 15ನೇ ಪ್ರಶ್ನೆ ಏನದು ನೋಡ್ರಿ, ಚಿತ್ರದಲ್ಲಿ ಎಕ್ಸ್ ನ ಬೆಲೆಯು, ಈ ಒಂದು ಚಿತ್ರದಲ್ಲಿ ಎಕ್ಸ್ ನ ಬೆಲೆ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಎಕ್ಸ್ ಇಲ್ಲದರಿ ಮೊದಲಕ್ಕೆ ಏನ್ ಮಾಡೋಣ ಅಂದ್ರೆ ಇದಕ್ಕೊಂದು ಹೆಸರು ಕೊಡೋಣ. ಎ ಬಿ ಸಿ ಡಿ ಇವೆರಡು ಎಲ್ಲಿ ಚಲಿಸ್ಲಿಕ್ಕತ್ತಾವ, ಅದೇನಾಗಿರ್ಲಿ ಅಂದ್ರೆ ಓ ಆಗಿರ್ಲಿ. ಓಕೆ, ಇಲ್ಲಿ ಈ ಕೋನಕ್ಕೆ ಈ ಕೋನ ಸಮವಾಗಿರ್ತತಿ. ಹೌದಾ, ಯಾಕ್ರಿ, ಶೃಂಗಾಭಿಮುಖ ಕೋನಗಳು ಸಮವಾಗಿರ್ತಾವು. ಈ ಕೋನಕ್ಕ ಈ ಕೋನ ಸಮವಾಗಿರ್ತತಿ. ಯಾಕ್ರಿ, ಯಾಕಂತಂದ್ರೆ ಇಲ್ಲಿ ಇವೆರಡು ಏನಪ್ಪಾ ಅಂದ್ರೆ ಸಮಾಂತರ ರೇಖೆಗಳದಾವು. ಎ ಬಿಗೆ ಸಿ ಡಿ ಸಮಾಂತರ ಐತಿ. ಇಲ್ಲಿ ಈ ಕೋನಕ್ಕ ಈ ಕೋನ ಸಮವಾಗೈತಿ. ಏನ್ರಿ, ಯಾವ ಎಂತ ಕೋನಗಳಂತೀವಿ, ಇದಕ್ಕ ಪರ್ಯಾಯ ಕೋನಗಳಂತ ಕರಿತೀವಿ. ಓಕೆ, ಈ ಕೋನಕ್ಕ ಈ ಕೋನ ಸಮವಾಗಿರ್ತತಿ. ಅದನ್ನು ನಾ ಇಲ್ಲಿ ತೆಗೆದ್ಬಿಡ್ತೇನೆ ನೋಡ್ರಿ. ರೈಟ್. ಓಕೆ, ಈ ಕೋನಕ್ಕ ಈ ಕೋನ ಸಮವಾಗಿರ್ತತಿ. ಇದು ಅಂತರ್ಪರ್ಯಾಯ ಕೋನಗಳು ಆಗ್ಯಾವು. ಸರಿನಾ, ತ್ರಿಭುಜ ಎ ಓ ಬಿ ಅನುರೂಪ, ಸಾರಿ, ತ್ರಿಭುಜ ಎ ಓ ಬಿ ಸಮರೂಪ. ಕೋನ ಎಗೆ ಏನದ್ರಿ, ಇಲ್ಲಿ ಕೋನ ಡಿ ಅದ, ಓಗೆ ಓ ಅದ, ಇನ್ನೊಂದು ಏನಪ್ಪಾ ಅಂದ್ರ ಬಿ ಗೆ ಸಿ ಅದ. ಕರೆಕ್ಟಾ? ಸರಿ, ಮುಂದ ಅವ್ರು ಈ ಬೆಲೆಯನ್ನ ಕೇಳಿದಾರ ಅಂತಂದ್ರ ನಮಗ ಇಲ್ಲಿ ಎ ಬಿ ಬಾಗ್ಲೆ ಸಿ ಡಿ. ಕರೆಕ್ಟಾ? ಎ ಬಿಗೆ ಇಲ್ಲಿ ಏನೈತ್ರಿ, ಇಲ್ಲಿ ಸಿ ಡಿ ಐತಿ. ಓಕೆ, ಇಲ್ಲಿ ಬಿ ಓ ಬಿ ತಗೊಂಡ್ವಿ ಅಂತಂದ್ರೆ, ಇಲ್ಲಿ ಓ ಬಿ ತಗೊಂಡ್ವಿ ಅಂದ್ರೆ ಇಲ್ಲಿ ಏನದ್ರಿ, ಓ ಸಿ ಅದ. ಓ ಬಿ ಬಾಗ್ಲೆ ಓ ಸಿ. ಸರಿನಾ? ಎ ಬಿ ಅಂದ್ರೆ 24, ಎ ಬಿ ಅಂದ್ರೆ 24, ಸಿ ಡಿ ಅಂದ್ರೆ ಗೊತ್ತಿಲ್ಲ. ಓಕೆ, ಸೊ ಸಿ ಡಿ ಅಂದ್ರೆ ಗೊತ್ತಿಲ್ಲ, ಎಕ್ಸ್ ಅಂತಂದ್ರೆ ಬರ್ಕೊಂಡಿದೀವಿ. ಓ ಬಿ ಅಂದ್ರೆ ಎಷ್ಟದರಿ, ಓ ಬಿ 15 ಐತಿ. ಆ ನಂತರ ಓ ಸಿ ಎಷ್ಟದರಿ, 40 ಐತಿ. ಎಕ್ಸ್ ಈ ಕಡೆ ಹೋಗ್ಲಿ, ಇದು ಈ ಕಡೆ ಬರ್ಲಿ, ಇದೇನಾಗತ್ರಿ 24 ಇಂಟು 40 ಬಾಗ್ಲೆ 15. ಇದು ಈ ಕಡೆ ಹೋದ್ರೆ ವ್ಯುತ್ಕ್ರಮವನ್ನು ತಗೋತೀವಿ. 5 3 15, 5 8 40, 3 1 3, 3 8 24, 8 8 64. ಎಕ್ಸ್ ಈಕ್ವಲ್ ಟು 64 ಸೆಂಟಿಮೀಟರ್ ಬರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಎ ನಮ್ದು ಸರಿಯಾದಂತ ಉತ್ತರ ಆಗೈತಿ. ನಂತರ 19ನೇ ಪ್ರಶ್ನೆ, 5 ಮೀಟರ್ ಎತ್ತರದ ಒಂದು ಧ್ವಜಸ್ತಂಭವು 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಒಂದು 5 ಸೆಂಟಿಮೀಟರ್ ಉದ್ದದ ಧ್ವಜಸ್ತಂಭ ಐತ್ರಿ, ಅದೇನ್ ಮಾಡ್ತೈತಿ ಅಂತಂದ್ರೆ 4 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ತೈತಿ. ಇದು 5 ಇದ್ರೆ ಇದು 4 ಇರ್ತೈತಿ. ಇವೆರಡು ಲಂಬಕೋನ ಆಗಿರ್ತಾವು. ಓಕೆ, ನಂತರ ಮುಂದೆ ಏನ್ ಬರಾಕತ್ತೀರಿ, ಅದೇ ಸಮಯದಲ್ಲಿ 20 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ, 20 ಮೀಟರ್ ಉದ್ದದ ನೆರಳು ನೆಲದ ಮೇಲೆ ಇರ್ತೈತಿ. ಮರ ಏನಾಗಿರ್ತೈತಿ ಅಂತಂದ್ರ ಇದಕ್ಕ ಭೂಮಿಗೆ ಲಂಬವಾಗಿರ್ತೈತಿ. ಓಕೆ, ಸರಿ, 20 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಮರದ ಎತ್ತರ ಎಷ್ಟಾಗಿರ್ತೈತಿ, ಇದನ್ನ ನಾವಿಲ್ಲಿ ಕಂಡುಹಿಡಿಬೇಕಾಗತ್ತೆ. ಓಕೆನಾ? ಸೊ ಇವೆರಡು ಲಂಬವಾಗಿದ್ದಾವು. ಆನಂತರ ಈ ಕೋನಕ್ಕೆ ಈ ಕೋನ ಏನಪ್ಪಾ ಅಂತಂದ್ರೆ ಸಮ ಆಗಿರ್ತೈತಿ. ಯಾಕಂದ್ರೆ ಈ ರೇಖೆಗಳು ಏನಾಗಿರ್ತಾವ್ರಿ, ಸೂರ್ಯನ ಕಿರಣಗಳು ಸಮಾಂತರವಾಗಿರ್ತಾವು. ಹಿಂಗಾಗಿ ಇಲ್ಲಿ ಉಂಟಾಗುವ ಕೋನ, ಇವೆರಡು ಕೋನ ಸಮ ಆಗಿರ್ತಾವು. ಓಕೆ, ಸೊ ಹಾಗಾದ್ರೆ ನಾವೇನ್ ಬರಿಬಹುದು ಅಂದ್ರೆ ಎಕ್ಸ್ ಬಾಗ್ಲೆ 5 ಇವೆರಡು ಸಮರೂಪ ತ್ರಿಭುಜಗಳಾಗ್ತಾವು. ಹಾಗಾಗಿ ಬಾಹುಗಳ ಅನುಪಾತ ಸಮವಾಗಿರ್ತದೆ. ಎಕ್ಸ್ ಬಾಗ್ಲೆ 5 ಇಸ್ ಈಕ್ವಲ್ ಟು 20 ಬಾಗ್ಲೆ 4. 4 1 4, 4 5 20. 5 ಈ ಕಡೆ ಹೋದ್ರೆ ಗುಂಡೆ 5 ಆಗತ್ರಿ. 5 ಇಂಟು 5, ಎಕ್ಸ್ ಇಸ್ ಈಕ್ವಲ್ ಟು 25 ಮೀಟರ್ ಆಗಿರ್ತೈತಿ. ಓಕೆ, ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಎ 25 ಮೀಟರ್ ಸರಿಯಾದಂತ ಉತ್ತರ ಆಗೈತೆ. ಸರಿನಾ? ನಂತರ 20ನೆಯ ಲೆಕ್ಕ ಏನ ನೋಡ್ರಿ, ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿಎಫ್ ಗಳಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ. ಬಿ ಗೆ ಇ ಸಮಾದ, ಆ ನಂತರ ಕೋನ ಸಿ ಗೆ ಕೋನ ಎಫ್ ಸಮಾದ. ಅದಾದ ನಂತರ ಎ ಬಿ ಈಕ್ವಲ್ ಟು 3DE, ಎ ಬಿ ಈಕ್ವಲ್ ಟು 3DE. ಡಿಇ ಈ ಕಡೆ ಬರಲಿ, ಎ ಬಿ ಬಾಗ್ಲೆ ಡಿಇ ಇಸ್ ಈಕ್ವಲ್ ಟು 3 ಬಾಗ್ಲೆ 1 ಅನುಪಾತ ಬರಲಿ ಅನ್ನೋ ಸಲ ಯಾವ ರೀತಿ ಬರ್ಕೊಳಕತ್ತೀವಿ ಅಷ್ಟೇ.
ಓಕೆ ಸರಿ. ಹಾಗಾದರೆ ಈ ರೀತಿ ಆದಾಗ ಆ ತ್ರಿಭುಜಗಳು ಏನಾಗಿರ್ತಾವು ಅಂತಂತಂದ್ರ ಇಲ್ಲಿ ತ್ರಿಭುಜದ ಎರಡು ಈ ಒಂದು ತ್ರಿಭುಜದ ಒಂದು ಕೋನ ಇದರದ್ದು ಒಂದು ಕೋನ ಸಮ ಐತಿ. ಆ ನಂತರ ಇದರ ಎರಡು ಕೋನಗಳು ಇದರ ಎರಡು ಕೋನಗಳು ಸಮ ಆದವು. ಆ ನಂತರ ಮೂರನೇದ್ದು ಇದು ಇನ್ನೊಂದು ಏನಪ್ಪಾ ಅಂದ್ರ ಒಂದು ಬಾಹು ಅನುಪಾತ ಒಳಗೈತಿ. ಎರಡು ಸಮ ಇಲ್ಲ ರೀ. ಎ ಬಿಗೆ ಡಿ ಏನಪ್ಪಾ ಅಂದ್ರ ಸಮ ಇಲ್ಲ. ಹಿಂಗಿತ್ತಂದ್ರ ನಾವೇನ್ ಹೇಳ್ಬೋದು ಅಂದ್ರ ಆ ಎರಡೂ ತ್ರಿಭುಜಗಳು ಏನಾಗಿರ್ತಾವ್ರಿ, ಸಮರೂಪ ತ್ರಿಭುಜಗಳು ಆಗಿರ್ತಾವು. ಎರಡು ಕೋನಗಳ ಸಮ ಆದವು ಅಂತಂದ್ರ ಒಂದು ತ್ರಿಭುಜದ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಆದವು ಅಂತಂದ್ರ ಅವು ಸಮರೂಪ ತ್ರಿಭುಜಗಳು ಅಂತಂದ ಹೇಳಿ ನಾವು ನೋಡಿದ್ವಿ, ಕೋನ ಸಮರೂಪತೆ ಆಧಾರದ ಮೇಲೆ. ಓಕೆ ಸರಿ. ಹಾಗಾದ್ರೆ ಆಪ್ಷನ್ಸ್ ಅನ್ನ ನೋಡಿದ್ರೆ ಒಂದೇ ಆಪ್ಷನ್ ಏನೈತ್ರಿ, ಸರ್ವಸಮ ಆದರೆ ಸಮರೂಪಿ ಅಲ್ಲ. ಒಂದ್ ನಿಮಿಷ ರೀ, ಇವು ಏನಪ್ಪಾ ಅಂದ್ರ ಮೊದ್ಲೇಕ ಇದನ್ನ ಬರೆದು ಬಿಡ್ತೇನ್ರಿ. ಇವೇನಪ್ಪಾ ಅಂದ್ರ ಸರ್ವಸಮ ಇಲ್ಲ, ಇವೇನಪ್ಪಾ ಅವ್ರಿ ಅದಾವು ಅಂತಂದ್ರ ಸಮರೂಪ ತ್ರಿಭುಜಗಳು ಅದಾವು. ಓಕೆ ರೈಟ್, ಸರಿನಾ? ಆಪ್ಷನ್ಸ್ ಅನ್ನ ನೋಡಿದ್ರೆ ಸರ್ವಸಮ ಆದರೆ ಸಮರೂಪಿ ಅಲ್ಲ, ಒಂದೇ ಆಪ್ಷನ್ ತಪ್ಪು. ಎರಡನೇದೇನದ್ರಿ, ಸಮರೂಪಿ ಆದರೆ ಸರ್ವಸಮರಲ್ಲ. ಸಮರೂಪಿ ಆದರೆ ಸರ್ವಸಮ ಅಲ್ಲ. ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗೈತಿ. ಮೂರನೇದೇನದ್ರಿ, ಸರ್ವಸಮ ಮತ್ತು ಸಮರೂಪಿ ಎರಡೂ ಅಲ್ಲ, ಸಮರೂಪಿ ಅದಾವ್ರಿ, ಸರ್ವಸಮ ಇಲ್ಲ. ಆಪ್ಷನ್ 4 ನೋಡಿದ್ರೆ ಸರ್ವಸಮ ಹಾಗೂ ಸಮರೂಪಿ ಎರಡೂ ಇಲ್ಲ ರೀ. ಇವೇನದ ಅಂದ್ರ ಸಮರೂಪಿ ಆಗಿದಾವು, ಸರ್ವಸಮ ಆಗಿಲ್ಲ. ಓಕೆನಾ? ರೈಟ್. 21ನೆಯ ಪ್ರಶ್ನೆ ಏನು ನೋಡ್ರಿ, ತ್ರಿಭುಜ ಎಡಿಎಂ ಮತ್ತು ತ್ರಿಭುಜ ಎಬಿಸಿಗಳಲ್ಲಿ ಕೋನ ಡಿ ಇಸ್ ಈಕ್ವಲ್ ಟು ಕೋನ ಬಿ, ಕೋನ ಇ ಇಸ್ ಈಕ್ವಲ್ ಟು ಕೋನ ಸಿ ಆದರೆ ಇವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಲ್ಲ. ಓಕೆ, ನಾನು ಮೊದ್ಲಕ್ಕೆ ಇದನ್ನ ಬರ್ಕೋತೇನ್ರಿ. ಕೋನ ಡಿ ಇಸ್ ಈಕ್ವಲ್ ಟು ಕೋನ ಬಿ ಅಂತ ಹೇಳಕತ್ತಾರ, ಮತ್ತ ಕೋನ ಇ ಇಸ್ ಈಕ್ವಲ್ ಟು ಕೋನ ಸಿ ಅಂತ ಹೇಳಕತ್ತಾರ. ಸೊ ಹೀಗಾದ್ರೆ ನಾವು ಮೊದ್ಲಕ್ಕೆ ಇದನ್ನ ಬರ್ಕೊಂಡ್ಬಿಡೋಣ. ತ್ರಿಭುಜ ಎ ಡಿ ಇ ಸಮರೂಪಿ, ಡಿ ಗೆ ಬಿ ಅದ ಅಂದ್ರೆ ನಡ್ಬರ್ಕ್ ಏನ್ ಬರ್ಬೇಕ್ರಿ, ದಟ್ ಬಿ ಬರ್ಬೇಕು. ಇಲ್ಲಿ ಈಗ ಸಿ ಅದ, ಲಾಸ್ಟಿಗೆ ಸಿ ಬರ್ತತಿ. ಹಾಗಾದ್ರೆ ಮೊದಲನೇ ಅಕ್ಷರ ಏನ್ ಬರ್ತತಿ ಅಂತಂದ್ರ ಎ ಬರ್ತತಿ. ಓಕೆ, ಹಾಗಾದ್ರೆ ಎಡಿ ಡಿವೈಡೆಡ್ ಬೈ ಡಿ ಬಿ, ಎಡಿ ಡಿವೈಡೆಡ್ ಬೈ ಡಿ ಬಿ ಏನೋ ಮಿಸ್ ಹೊಡ್ಲಿಕ್ಕತತಿ. ಓಕೆ, ಎಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಸಿ ಬಿ. ಓಕೆ ಸರಿ. ಇಲ್ಲಿ ಏನೋ ಮಿಸ್ ಆಗಿದ್ರಿ, ಎ ಡಿ ಇ ಕರೆಕ್ಟ್ ಅದ, ಎ ಬಿ ಸಿ ನು ಕರೆಕ್ಟ್ ಅದ. ಎ ಡಿ ಡಿವೈಡೆಡ್ ಬೈ ಡಿ ಬಿ. ಇಲ್ಲಿ ಅನುಪಾತಗಳನ್ನ ಬರೆದು ಬಿಡೋಣಂತ್ರಿ, ಆನಂತರ ಮುಂದೆ ವಿಚಾರ ಮಾಡೋಣಂತ. ಓಕೆ, ಎ ಡಿ ಬಾಗ್ಲೆ ಎ ಬಿ ಇಸ್ ಈಕ್ವಲ್ ಟು ಎ ಡಿ ಬಾಗ್ಲೆ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಬಾಗ್ಲೆ ಬಿ ಸಿ. ಇದು ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ ಎ ಬಾಗ್ಲೆ ಎ ಸಿ ಆಗಿರ್ತೈತಿ, ಎ ಇ ಬಾಗ್ಲೆ ಎ ಸಿ ಆಗಿರ್ತೈತಿ. ಇದನ್ನ ನೋಡಿದ್ವಿ ಅಂತಂದ್ರೆ ಒಂದನೇದು ಎ ಡಿ ಬಾಗ್ಲೆ ಡಿ ಬಿ ಅದ, ಬರಲ್ಲ. ಎರಡನೇದು ಎ ಡಿ ಬಾಗ್ಲೆ ಎ ಬಿ ಐತಿ, ಅಂತರ ಎ ಬಾಗ್ಲೆ ಎ ಸಿ. ಓಕೆ, ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗೈತೆ ನೋಡ್ರಿ, ಆಪ್ಷನ್ ಬಿ. ಅದ್ರೊಳಗೆ ಏನ್ ಕೊಟ್ಟಾನ ಅಂದ್ರೆ ಈ ಅನುಪಾತ ಮತ್ತು ಈ ಅನುಪಾತ ನಾವು ಕೊಟ್ಟಾನ. ಎ ಡಿ ಬಾಗ್ಲೆ ಎ ಬಿ ಇಸ್ ಈಕ್ವಲ್ ಟು ಎ ಬಾಗ್ಲೆ ಎ ಸಿ ಅಂತಂದ್ರೆ ಕೊಟ್ಟದನ. ಇದು ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ ರೈಟ್. ನಂತರ 22ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಚಿತ್ರದಲ್ಲಿ ಡಿ ಮತ್ತು ಇಗಳು ಮೊದಲಕ್ಕೆ ಚಿತ್ರ ತಕ್ಕೊಂಡ್ಬಿಡೋಣಂತ್ರಿ. ಆ ನಂತರ ದಟ್ಟ ಪ್ರಶ್ನೆ ಏನ್ ಕೊಟ್ಟಾರ ಅದನ್ನ ಸ್ವಲ್ಪ ಒಂದೊಂದಾಗಿ ಏನಂತಂದ್ರೆ ನೋಡ್ಕೋತ ಹೋಗೋಣ. ಎ ಬಿ ಸಿ ಡಿ ಇ ಏನೇನ್ ಕೊಟ್ರು ನೋಡ್ರಿ, ಚಿತ್ರದಲ್ಲಿ ಡಿ ಮತ್ತು ಇಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿಗಳ ಮಧ್ಯ ಬಿಂದುಗಳು. ಇದೇನಪ್ಪಾ ಅಂದ್ರೆ ಇವುದರ ಮಧ್ಯ ಬಿಂದುಗಳಾಗ್ಯಾವು. ಆ ನಂತರ ಡಿ ಈಕ್ವಲ್ ಟು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ ಐತಿ, ಆದರೆ ಬಿ ಸಿ ಗೆ ಸಮವಾದದು. ಸೊ ಬಿ ಸಿ ಯ ಬೆಲೆ ಏನಾಗಿರ್ತೈತಿ ಅನ್ನೋಂತ ಅರ್ಥದೊಳಗ ಕೇಳ್ಯಾರ. ಓಕೆ, ಎ ಡಿ ಬಾಗ್ಲೆ ಎ ಬಿ, ಎ ಡಿ ಬಾಗ್ಲೆ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಬಾಗ್ಲೆ ಬಿ ಸಿ ಆಗಿರ್ತೈತಿ. ಓಕೆ, ಈಗ ನಾವಿಲ್ಲಿ ಏನ್ ಮಾಡ್ಲಿಕ್ಕತ್ತೀವಿ ಅಂತಂದ್ರ ತ್ರಿಭುಜದ ಈ ಬಾಹು ಬಾಗ್ಲೆ ಈ ಬಾಹು ಈ ಒಂದು ಅನುಪಾತ ತೊಗೊಳಕತ್ತೀವಿ ಅಂದ್ರ ಈ ಸಣ್ಣ ಬಾಹು ಮತ್ತೆ ಪೂರ್ತಿ ತ್ರಿಭುಜದ ಬಾಹುವನ್ನ ನಾವಿಲ್ಲಿ ತಗೊಂಡಿರ್ತೀವಿ. ಓಕೆ ಸರಿ. ಎ ಡಿ ಅಂದ್ರೆ ಎಷ್ಟದರಿ, ಎ ಡಿ ಬಾಗ್ಲೆ ಡಿ ಬಿ, ಎ ಡಿ ಬಾಗ್ಲೆ ಎ ಬಿ. ಸೊ ಒಂದ್ ನಿಮಿಷ ರೀ, ಇಲ್ಲಿಗೆ ನಾ ಬರೋಕಿನ ಮುಂಚೆ ಇದೊಂದು ಬರ್ಕೋತೆ ನೋಡ್ರಿ. ಏನಂತಂದ್ರೆ ಎ ಬಿ ಈಸ್ ಈಕ್ವಲ್ ಟು ಪೂರ್ತಿ ಎ ಬಿ ಅನ್ನೋದು ಏನಾಗಿರ್ತೈತಿ ಅಂದ್ರೆ 2 ಎ ಡಿಗೆ ಈಕ್ವಲ್ ಆಗಿರ್ತೈತಿ. ಯಾಕಂತಂದ್ರೆ ಇದು ಇದರ ಮಧ್ಯ ಬಿಂದು ಆಗೈತಿ. ಅಂದ್ರೆ ಇದು ಟೋಟಲ್ ಏನಾಗಿರ್ತೈತಿ ಅಂದ್ರೆ ಇದರ 2ರಷ್ಟು ಆಗಿರ್ತೈತಿ. ಇದು ಎ ಡಿ ಈ ಕಡೆ ಬರ್ಲಿ ಅಥವಾ ಎ ಬಿ ಈ ಕಡೆ ಬರ್ಲಿ, 2 ಈ ಕಡೆ ಹೋಗ್ಲಿ. 2 ಈ ಕಡೆ ಬಂದ್ರೆ ಏನಾಗುತ್ತೆ, 1 ಬಾಗ್ಲೆ 2 ಆಗತ್ತ, ಅಂದ್ರೆ ಎ ಡಿ ಡಿವೈಡೆಡ್ ಬೈ ಎ ಬಿ ಆಗಿರ್ತೈತಿ. ಓಕೆ, ಎ ಬಿ ಈ ಕಡೆ ತಗೊಂಬಂದಿವಿ, 2 ಈ ಕಡೆ ತಗೊಂಬಂದಿವಿ.
ಓಕೆ ಎಡಿ ಬಾಗ್ಲೆ ಎ ಬಿ ಅಂದ್ರೆ ಏನಾಗುತ್ತೆ 1/2 ಇಸ್ ಈಕ್ವಲ್ ಟು ಡಿ ಬಾಗ್ಲೆ ಬಿ ಸಿ. ಡಿ ಅಂದ್ರೆ 4, ಬಿ ಸಿ ಅಂದ್ರೆ ಕಂಡುಹಿಡಿಬೇಕು. ಬಿ ಸಿ ಈ ಕಡೆ ಹೋಗ್ಲಿ, 2 ಈ ಕಡೆ ಬರಲ್ರಿ, ಇದು ಗುಂಡ್ಲೆ 2 ಆಗುತ್ತೆ. ಅಂದ್ರೆ 4 ಗುಂಡ್ಲೆ 2 ಆಗ್ತತಿ. ಬಿ ಸಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ 8 ಸೆಂಟಿಮೀಟರ್ ಉತ್ತರ ಬರ್ತತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ ಸಿ 8 ಸೆಂಟಿಮೀಟರ್ ಸರಿಯಾದಂತ ಉತ್ತರ ಆಗೈತಿ. ನಂತರ 23ನೆಯ ಪ್ರಶ್ನೆ, ಚಿತ್ರ ಅದರಿ, ಚಿತ್ರವನ್ನ ತಕೊಂಡು ಮುಂದುವರಿಡುವಂತ. ಓಕೆ, ಏನದರಿ ಎ ಬಿ ಸಿ, ಇದು ಎಕ್ಸ್, ಇದು ವೈ. ಓಕೆ, ನಂತರ ಚಿತ್ರದಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ, ಎಕ್ಸ್ ವೈ ಬಿ ಸಿಗೆ ಸಮಾಂತರವಾಗೈತಿ. ಎಕ್ಸ್ ಬೈ ಎ ಬಿ ಈಕ್ವಲ್ ಟು ಎ ಎಕ್ಸ್ ಬಾಗ್ಲೆ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಬಾಗ್ಲೆ ಎ ಬಿ ಈಕ್ವಲ್ ಟು ಎ ವೈ ಬಾಗ್ಲೆ ಎ ಸಿ ಆಗಿರ್ತೈತ್ರಿ. ಎ ವೈ ಬಾಗ್ಲೆ ಎ ಸಿ ಆಗಿರ್ತೈತಿ. ಇದ್ರ ಜೊತೆಗೆ ಎಕ್ಸ್ ವೈ ಬಾಗ್ಲೆ ಬಿ ಸಿ ಆಗಿರ್ತೈತಿ. ಎಕ್ಸ್ ವೈ ಬಾಗ್ಲೆ ಬಿ ಸಿ. ಸೊ ಇದ್ರೊಳಗೆ ಯಾವ್ದಾದ್ರು ಒಂದನ್ನ ನಾವು ತಗೋಬಹುದು. ಎಕ್ಸ್ ಬೈ ಎ ಬಿ ಇಸ್ ಈಕ್ವಲ್ ಟು ಇದು ಈಕ್ವಲ್ ಟು ಎರಡರಾಗ ಯಾವ್ದಾದ್ರು ಒಂದಾಗಿರ್ಲಿ. ಎ ವೈ ಬಾಗ್ಲೆ ಎ ಸಿ, ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗೈತಿ. ಓಕೆನಾ, ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 24 ಲೆಕ್ಕ ಏನದ ನೋಡ್ರಿ. ಚಿತ್ರದಲ್ಲಿ ಇ ಎಫ್ ಸಮಾಂತರ ಸಿ ಎ, ಇ ಎಫ್ ಸಮಾಂತರ ಸಿ ಎ, ಇಲ್ಲಿ ಎಫ್ ಅದರಿ. ಓಕೆ, ಇ ಎಫ್ ಸಮಾಂತರ ಸಿ ಎ ಅದ. ಆ ನಂತರ ಮತ್ತೇನ್ ಕೊಟ್ಟಾರ ಇವರು, ಎಫ್ ಜಿ ಸಮಾಂತರ ಎ ಬಿ, ಎಫ್ ಜಿ ಸಮಾಂತರ ಎ ಬಿ ಅಂತ ಕೊಟ್ಟಾರ. ಡಿ ಬಾಗ್ಲೆ ಇ ಸಿ ಗೆ ಸಮವಾದದ್ದು, ಡಿಇ ಬಾಗ್ಲೆ ಇ ಸಿ ಗೆ ಸಮವಾದದ್ದು ಏನು ಅಂತ ಕೇಳಕತ್ತಾರೆ. ಸರಿನಾ, ರೈಟ್. ಈಗ ಇದು ಒಂದು ಈ ತ್ರಿಭುಜ ಅಷ್ಟೇ ಕನ್ಸಿಡರ್ ಮಾಡ್ಬಿಡ್ರಿ. ಎ ಡಿ ಸಿ ತ್ರಿಭುಜ ಕನ್ಸಿಡರ್ ಮಾಡೋಣ. ಆ ನಂತರ ಎ ಬಿ ಡಿ ತ್ರಿಭುಜ ಒಳಗೆ ಏನೈತಿ ಅದನ್ನ ನೋಡೋಣ ಅಂತ. ಇಲ್ಲಿ ತ್ರಿಭುಜ ಎ ಡಿ ಸಿ ಒಳಗೆ ನಾವು ನೋಡೋದಾಯ್ತು ಅಂತಂದ್ರ ಡಿಇ ಬಾಗ್ಲೆ ಇ ಸಿ, ಡಿಇ ಬಾಗ್ಲೆ ಇ ಸಿ ಇಸ್ ಈಕ್ವಲ್ ಟು ಡಿ ಎಫ್ ಬಾಗ್ಲೆ ಎಫ್ ಎ ಆಗತ್ತೆ. ಕರೆಕ್ಟ್ ರೀ, ಡಿ ಎಫ್ ಬಾಗ್ಲೆ ಎಫ್ ಎ ಆಗಿರ್ತೈತಿ. ಅದೇ ರೀತಿಯಾಗಿ ನಾವು ದಟ್ ತ್ರಿಭುಜ ಡಿ ಎ ಬಿ ಒಳಗೆ ನೋಡೋದಾಯ್ತು ಅಂತಂದ್ರೆ, ಡಿ ಎ ಬಿ ಒಳಗೆ ನೋಡೋದಾಯ್ತು ಅಂದ್ರೆ ಡಿ ಎಫ್ ಬಾಗ್ಲೆ ಎಫ್ ಎ ಇಸ್ ಈಕ್ವಲ್ ಟು ಡಿ ಎಫ್ ಬಾಗ್ಲೆ ಎಫ್ ಎ ಇಸ್ ಈಕ್ವಲ್ ಟು ಡಿ ಜಿ ಬಾಗ್ಲೆ ಜಿ ಬಿ ಆಗಿರುತ್ತೆ. ಡಿ ಜಿ ಬಾಗ್ಲೆ ಜಿ ಬಿ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಇವು ಸಮ ಅದಾವ ಅಂತಂದ್ರೆ ಇದಕ್ಕೆ ಇದು ಸಮ ಆಗಿರುತ್ತೆ. ಅಂದ್ರೆ ನಾವೇನು ಬರೀಬಹುದ್ರಿ, ಡಿಇ ಬಾಗ್ಲೆ ಇ ಸಿ ಇಸ್ ಈಕ್ವಲ್ ಟು ಡಿ ಜಿ ಬಾಗ್ಲೆ ಜಿ ಬಿ ಅಂತ ಬರಿಬಹುದು. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗೈತಿ. ಸರಿನಾ. ನಂತರ 25ನೆಯ ಲೆಕ್ಕ. ಸೊ ಚಿತ್ರದ ಮೇಲೆ ಲೆಕ್ಕ ಅದ, ಚಿತ್ರ ತಕೊಂಡು ನಾವು ಲೆಕ್ಕ ನೋಡ್ಕೊತ ಹೋಗೋಣಂತ್ರಿ. ಸರಿನಾ. ಎ ಬಿ ಸಿ, ಇದು ಪಿ, ಇದು ಕ್ಯೂ, ಇದು ಲಂಬಕೋನ, ಇದು ಲಂಬಕೋನ. ಸರಿ, ಎ ಬಿ ಸಮಾಂತರ ಪಿ ಕ್ಯೂ ಇವೆರಡು ಸಮಾಂತರವಾಗಿದ್ದಾವು. ಅದಾದ ನಂತರ ಮುಂದೆ ಏನದ್ರಿ, ಪಿ ಕ್ಯೂ ಇಸ್ ಈಕ್ವಲ್ ಟು 1.5 ಸೆಂಟಿಮೀಟರ್. ಇದೆಷ್ಟದ್ರಿ, 1.5 ಸೆಂಟಿಮೀಟರ್ ಅದ. ಕ್ಯೂ ಸಿ ಈಕ್ವಲ್ ಟು 2 ಸೆಂಟಿಮೀಟರ್, ಕ್ಯೂ ಸಿ 2 ಸೆಂಟಿಮೀಟರ್. ಅದಾದ ನಂತರ ಬಿ ಕ್ಯೂ ಈಕ್ವಲ್ ಟು 8 ಸೆಂಟಿಮೀಟರ್, ಇದು 8 ಸೆಂಟಿಮೀಟರ್ ಅದ. ಎ ಬಿ ನ ಅಳತೆ, ಸೊ ಈ ಎ ಬಿ ಯ ಅಳತೆ ಏನಾಗಿರ್ತೈತಿ ಅಂತ ಕೇಳಕತ್ತಾರೆ. ಎ ಬಿ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಸರಿ. ಈಗ ಇಲ್ಲಿ ಇದನ್ನ ನೋಡೋದಾಯ್ತು ಅಂತಂದ್ರೆ ಸಿ ಕ್ಯೂ ಡಿವೈಡೆಡ್ ಬೈ ಸಿ ಬಿ, ಸಿ ಕ್ಯೂ ಡಿವೈಡೆಡ್ ಬೈ ಸಿ ಬಿ ಇಸ್ ಈಕ್ವಲ್ ಟು ಸಣ್ಣ ಬಾಹು ಪೂರ್ತಿ ಬಾಹು, ಇಲ್ಲಿ ಸಣ್ಣ ಬಾಹು, ಇದು ದೊಡ್ಡ ಬಾಹು. ದಟ್ ಇಸ್ ಪಿ ಕ್ಯೂ ಭಾಗ್ಲೆ ಎ ಬಿ ಆಗಿರ್ತತಿ. ಸರಿನಾ. ಸಿ ಕ್ಯೂ ಅಂದ್ರೆ ಎಷ್ಟದ್ರಿ, 2 ಅದ. ಸಿ ಬಿ ಅಂದ್ರೆ ಪೂರ್ತಿ, ಸಿ ಬಿ ಅಂದ್ರೆ ಏನಾಗಿತ್ರಿ, ಇವೆರಡು ಕೂಡಿಸಿದ್ರೆ ನಮಗೆ ಪೂರ್ತಿ ಸಿ ಬಿ ಬರ್ತದ. 8 + 2 ಅಂದ್ರೆ 10 ಬರ್ತತಿ. ಪಿ ಕ್ಯೂ ನ ಬೆಲೆ ಎಷ್ಟೈತ್ರಿ, 1.5 ಬಾಗ್ಲೆ ಎ ಬಿ ಅಂದ್ರೆ ಗೊತ್ತಿಲ್ಲ, ಕಂಡುಹಿಡಿಯೋಣ. 2 1 2, 2 5 10. ಎ ಬಿ ಈ ಕಡೆ ಹೋಗ್ಲಿ, 5 ಈ ಕಡೆ ಬರ್ರಿ, ಇದೇನಾಗತ್ತ, ಎ ಬಿ ಇಸ್ ಈಕ್ವಲ್ ಟು 1.5 ಗುಂಡ್ಲೆ 5. ಓಕೆ, ಎ ಬಿ ಇಸ್ ಈಕ್ವಲ್ ಟು 15 75, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ, 7.5 ಸೆಂಟಿಮೀಟರ್ ಆಗಿರ್ತೈತಿ. ಸೊ 25ನೇ ಲೆಕ್ಕವನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ ಬಿ 7.5 ಸೆಂಟಿಮೀಟರ್ ಸರಿಯಾದಂತ ಉತ್ತರ ಆಗೈತೆ. ನಂತರ 26ನೆಯ ಲೆಕ್ಕ. ಓಕೆ, ಚಿತ್ರದ ತಕೊಂಡು ಲೆಕ್ಕವನ್ನ ನೋಡೋಣಂತ್ರಿ. ಓಕೆ, ಚಿತ್ರ ಏನದರಿ, ಎ ಬಿ ಸಿ
ಡಿ ಇ. ಓಕೆ ರೈಟ್. ಏನೇನ್ ಕೊಟ್ಟಾರ? ಎ ಡಿ ಈಕ್ವಲ್ ಟು ಎಕ್ಸ್, ಇದು ಎಕ್ಸ್ ಐತಿ. ಅದಾದ ನಂತರ ಬಿ ಡಿ ಈಕ್ವಲ್ ಟು ವೈ, ಅದಾದ ನಂತರ ಎ ಈಕ್ವಲ್ ಟು ಎಂ, ಅದಾದ ನಂತರ ಸಿ ಈಕ್ವಲ್ ಟು ಎನ್. ಸರಿನಾ? ಆದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಯಾವ ಸಂಬಂಧ ಸರಿಯಾಗಿರ್ತತಿ ಅಂತ ಕೇಳಾಕತ್ತಾರ. ಸರಿ, ಈಗ ದಟ್ ಇಲ್ಲಿ ನೋಡಿದ್ವಿ ಅಂತಂದ್ರ ಎಕ್ಸ್ ಬಾಗ್ಲೆ ವೈ ಇಸ್ ಈಕ್ವಲ್ ಟು ಎಂ ಬಾಗ್ಲೆ ಎನ್ ಆಗಿರ್ತತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ದಟ್ ಎಕ್ಸ್ ಬಾಗ್ಲೆ ವೈ ಈಕ್ವಲ್ ಟು ಎಂ ಬಾಗ್ಲೆ ಎನ್ ಆಪ್ಷನ್ ಕೊಟ್ಟಿಲ್ಲ ರೀ. ಅದು ಬಿಟ್ರೆ ಇನ್ನೊಂದು ಏನಾಗಿರ್ತೈತಿ ಅಂತಂದ್ರ ಇಲ್ಲಿ ಎಕ್ಸ್ ತಗೊಂಡ್ರಿ ಅಂದ್ರೆ ಪೂರ್ತಿ ತಗೊಳ್ಳೋಣ ಅಂತ. ಪೂರ್ತಿ ತಗೊಂಡ್ರೆ ಏನಾಗುತ್ತೆ? ಎಕ್ಸ್ ಬಾಗ್ಲೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂ ಬಾಗ್ಲೆ ಎಂ ಪ್ಲಸ್ ಎನ್ ಆಗಿರುತ್ತೆ. ಸಾಂದು ಬಾಗ್ಲೆ ದೊಡ್ಡದು, ಸಾಂದು ಬಾಗ್ಲೆ ದೊಡ್ಡದು. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಡಿ ಇದು ಸರಿಯಾದಂತ ಉತ್ತರ ಆಗೈತೆ. ಸರಿನಾ? 27ನೆಯ ಲೆಕ್ಕ. ಓಕೆ, ಸೊ ಚಿತ್ರದಲ್ಲಿ ಅಂದ್ರೆ ಚಿತ್ರ ತಕೊಂಡ್ಬಿಡೋಣಂತ. ದಟ್ ಇದು 1ನೇ ಚಿತ್ರ, ಆನಂತರ ಇದು 2ನೇ ಚಿತ್ರ. ರೈಟ್. ಈ 2 ಚಿತ್ರದೊಳಗೆ ಏನೇನು ಕೊಟ್ಟಾರಿ? ಪಿ ಕ್ಯೂ ಆರ್, ನಂತರ ಎ ಬಿ ಸಿ. ಯಾವ್ದಕ್ಕೆ ಯಾವ ಸಮ ಐತ್ರಿ? ಪಿ ಗೆ ಎ ಸಮ ಐತಿ, ಅದಾದ ನಂತರ ಆರ್ ಗೆ ಸಿ ಸಮ ಐತಿ. ಸರಿ. ಓಕೆ, ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಇದೇನಪ್ಪಾ ಅಂದ್ರೆ ಯಾವ್ದಕ್ಕೆ ಸಮರೂಪ ಇದ್ರಿ? ತ್ರಿಭುಜ ಎ ಬಿ ಸಿ ಗೆ ಸಮರೂಪ ಐತಿ. ಕರೆಕ್ಟಾ? ಪಿ ಗೆ ಎ ಐತಿ, ಆನಂತರ ಆರ್ ಗೆ ಸಿ ಐತಿ, ಕ್ಯೂ ಗೆ ಬಿ ಐತಿ. ಓಕೆ ರೈಟ್. ಮುಂದ ಅನುರೂಪ ಬಾಹುಗಳ ಜೋಡಿಯು ಓಕೆ, ಸೊ ಅನುರೂಪ ಬಾಹುಗಳ ಜೋಡಿಯು ಇದು ಯಾವ್ದಾಗಿರ್ತೈತಿ ಅಂತ ಕೇಳಕತ್ತಾರ. ಇಲ್ಲಿ ಪಿ ಕ್ಯೂ ಗೆ ಎ ಬಿ ಬರ್ತೈತಿ. ಓಕೆನಾ? ಸೊ ದಟ್ ಪಿ ಕ್ಯೂ ಗೆ ಎ ಬಿ ಬರ್ತೈತಿ, ಇದು 1ನೇದ್ದು. 2ನೇದು ಏನ್ ಬರ್ತೈತಿ? ದಟ್ ಕ್ಯೂ ಆರ್ ಗೆ ಬಿ ಸಿ ಬರ್ತೈತಿ. ಆ ನಂತರ 3ನೇ ಜೋಡಿ ಯಾವ್ದಪ್ಪ ಅಂತಂದ್ರೆ ಪಿ ಆರ್ ಗೆ ಎ ಸಿ ಬರ್ತೈತಿ, ಪಿ ಆರ್ ಗೆ ಎ ಸಿ ಬರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ ಎ ಪಿ ಕ್ಯೂ ಎ ಬಿ ಇದು ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ರೈಟ್. ಇದು 27ನೇ ಲೆಕ್ಕ ಆಗಿತ್ತು. ನಂತರ 28ನೇ ಲೆಕ್ಕ. ಓಕೆ, ಸೊ ಚಿತ್ರ ತಕೊಂಡ್ಬಿಡ್ತೇನ್ರಿ ನಾನು ಮೊದಲು. ರೈಟ್. ಸರಿ, ಇದೇನದರಿ? ಎ ಬಿ ಸಿ, ಆನಂತರ ಇದು ಡಿ, ಇದು ಇ. ಓಕೆ, 6 ಸೆಂಟಿಮೀಟರ್, 2 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್. ರೈಟ್. ಲಾಸ್ಟಿಗೆ ಇವ್ರು ಏನ್ ಕೇಳ್ರಿ? ಇಸಿಯ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರ. ಓಕೆ, ನಾವಿಲ್ಲಿ ಡೈರೆಕ್ಟ್ ಆಗಿ ಬರ್ದ್ಬಿಡೋಣ. ಏನ್ರಿ? ಎ ಡಿ ಬಾಗ್ಲೆ, ಈಗ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ದಟ್ ಡಿ ಸಮಾಂತರ ಬಿ ಸಿ ಆಗೈತಿ. ಹಂಗಂದ್ರೆ ಎ ಡಿ ಬಾಗ್ಲೆ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬಾಗ್ಲೆ ಇ ಸಿ ಆಗಿರ್ತೈತಿ. ಎ ಡಿ ಬೆಲೆ ಎಷ್ಟದ್ರಿ? 2 ಅದ. ಡಿ ಬಿ ಬೆಲೆ ಎಷ್ಟದ್ರಿ? 6 ಅದ. ಎ ಇ ಬೆಲೆ 1 ಅದ. ಇ ಸಿ ಬೆಲೆಯನ್ನ ಕಂಡುಹಿಡಿ ಅಂದ್ರ ಇ ಸಿ ಇದನ್ನ ಕ್ಯಾನ್ಸಲ್ ಮಾಡ್ಬಿಡೋಣ. 2 1 2, 2 3 6, 3 ಈ ಕಡೆ ಹೋಗ್ಲಿ, ಇ ಸಿ ಈ ಕಡೆ ಹೋಗ್ಲಿ, ಅಂದ್ರೆ ಏನಾಗುತ್ತೆ? ಇ ಸಿ ಈಕ್ವಲ್ ಟು 3 ಸೆಂಟಿಮೀಟರ್ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ತ್ರಿಭುಜಗಳ ಪಾಠದ ಮೇಲಿನ 1 ಅಂಕದ ಬಹು ಆಯ್ಕೆ ಪ್ರಶ್ನೆಗಳಾಗಿದ್ದು, ಮುಂದಿನ ವಿಡಿಯೋದೊಳಗ 1 ಅಂಕದ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಏನ್ ಬರ್ತಾವಲ್ರಿ ಅವನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.